ಪ್ರೀತಿ ಆಗ್ಬೇಕಾದ್ರೆ ಇನ್ನೊಂದು ರೀತಿಯಲ್ಲಿ ಹೇಳೋಣ. ರಾಘವೇಂದ್ರ ಸ್ವಾಮಿಗಳು ಅಂದ್ರೆ ಯಾರು ಅಂತ ಕೇಳಿದ್ರೆ ಆಚಾರ್ಯ ಮಧ್ವರ ಶಿಷ್ಯರು. ರಾಘವೇಂದ್ರ ಸ್ವಾಮಿಗಳಿಗೆ 10 ಪಟ್ಟು ಆಗಬೇಕಾದ ಪ್ರೀತಿ 20 ಪಟ್ಟು ಆಗುತ್ತೆ. ಮಧ್ವರು ಅಂತಂದ್ರೆ ರಾಘವೇಂದ್ರ ಸ್ವಾಮಿಗಳು ಅಷ್ಟು ತಾನು ಜೀವ ಕೊಡ್ಲಿಕ್ಕೂ ತಯಾರಾಗಿದ್ದಾರೆ. ಮಧ್ವರನ್ನು ಅಷ್ಟು ಅನುಸರಿಸಿಕೊಂಡು ಇದ್ದದ್ದರಿಂದ ರಾಘವೇಂದ್ರ ಸ್ವಾಮಿಗಳಿಗೆ ಇಷ್ಟು ತಾಕತ್ತು ಬಂದರು. ಏನಾಗಿತ್ತು? ಅದೇ ಸ್ವರಾಟ್. ಅವರು ಏನು ಮಾತಾಡ್ತಾರೋ ದೇವರದನ್ನು ಅಷ್ಟು 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 ಅಂತ ಅಂದುಕೊಂಡು ಬಂದ. ಏನು ಒಂದು ಉದಾಹರಣೆ ಕೊಡ್ತೇನೆ. ಕುಹಕಿಗಳು ಈಗ ಮಾತ್ರ ಇರುವುದಲ್ಲ, ರಾಘವೇಂದ್ರ ಸ್ವಾಮಿಗಳ ಕಾಲದಲ್ಲಿ ಇದ್ರು, ಮಧ್ವರ ಕಾಲದಲ್ಲಿ ಇದ್ರು, ಕೃಷ್ಣನ ಕಾಲದಲ್ಲಿ ಇದ್ರು. ಅದರಿಂದ ಕುಹಕಿಗಳು ಏನು ಮಾತಾಡಿದ್ರು ನಾವು ಅದಕ್ಕೆ ತಲೆ ಕೆಡಿಸಿಕೊಳ್ಳತಕ್ಕಂಥ ಪ್ರಸಂಗಕ್ಕೂ ಇದರಿಂದ ಆರೋಗ್ಯ ನಮ್ಮದೇ ಹಾಳಾಗುವುದು. ಅವರು ಆರಾಮದಲ್ಲಿ ಇರ್ತಾರೆ, ಹೇಳುವವರು ಹೇಳಿಕೊಂಡಿರ್ತಾರೆ. ಬೇಕಿದ್ರೆ ಆ ಸಂದರ್ಭದಲ್ಲಿ ದಾಸರದೊಂದು ಹಾಡನ್ನು ಮೆಲುಕು ಹಾಕೋಣ. ಏನು? ಹಂದಿ ಇದ್ದರೆ ಹೇಗೆ, ಕೇರಿ ಸುದ್ದಿಯೋ ಹಂಗೆ, ನಿಂದಕರು ಇರಬೇಕು ಅಂತ ಆ ಹಾಡನ್ನು ಬೇಕಾದ್ರೆ ಆ ಸಂದರ್ಭದಲ್ಲಿ ಮೆಲುಕು ಹಾಕೊಳ್ಳೋಣ, ಸಮಾಧಾನ ಆಗುತ್ತೆ. ರಾಘವೇಂದ್ರ ಸ್ವಾಮಿಗಳನ್ನು ಕೆಣಕಬೇಕು ಅಂತ ಹೇಳಿಕೊಂಡು ಕೆಲವು ಕುಹಕಿಗಳು ಏನು ಮಾಡಿದ್ರು ಅಂದ್ರೆ, ಒಬ್ಬ ವ್ಯಕ್ತಿಯನ್ನು ರಾಘವೇಂದ್ರ ಸ್ವಾಮಿ ಯಾವುದೋ ಒಂದು ದಾರಿಯಲ್ಲಿ ಸಂಚಾರಕ್ಕೇನು ಹೋಗ್ತಾ ಇದ್ದಾರೆ. ಅವರ ಸಾಮರ್ಥ್ಯ ಏನು ಅಂತ ಈ ಕುಹಕಿಗಳು ಅನುಭವಿಸಿದ್ದಾರೆ. ಸತ್ತವರನ್ನೆಲ್ಲ ಬದುಕಿಸತಕ್ಕಂತಹ ತಾಕತ್ತು ಅವರಿಗೆ ಉಂಟಂತೆ ಅಂತ ಅದನ್ನು ಅನುಭವಿಸಿದ್ದಾರೆ. ರಾಘವೇಂದ್ರ ಸ್ವಾಮಿಗಳನ್ನು ಪರೀಕ್ಷೆ ಮಾಡಬೇಕೆನ್ನುವ ದೃಷ್ಟಿಯಿಂದ ಏನು ಮಾಡಿದ್ರು, ಒಬ್ಬ ವ್ಯಕ್ತಿಯನ್ನು ಮಲಗಿಸಿದ್ರು ದೂರದಲ್ಲಿ. ಅವನ ಮೇಲೆ ಒಂದು ಬಟ್ಟೆ ಹಾಕಿದ್ರು. ಬಟ್ಟೆ ಹಾಕಿ ರಾಘವೇಂದ್ರ ಸ್ವಾಮಿಗಳ ಪಾಲಕಿ ಅದೇ ದಾರಿಯಲ್ಲಿ ಬರ್ತಾ ಉಂಟು. ಆ ಕುಹಕಿಗಳು ರಾಯರ ಬಳಿಗೆ ಬಂದು, ಸ್ವಾಮಿಗಳೇ ಸತ್ತಿದ್ದಾರೆ, ನಮಗೆ ತುಂಬಾ ಬೇಕಾದವರು, ಅವರನ್ನು ಬದುಕಿಸಿಕೊಡ್ಬೇಕು ನೀವು ಅಂತಂದದ್ದಕ್ಕೆ ರಾಘವೇಂದ್ರ ಸ್ವಾಮಿಗಳ ಬಾಯಿಂದ ಬಂದ ಮಾತೇನು ಗೊತ್ತಾ? ಅವನದ್ದು ಆಯುಷ್ಯ ಮುಗಿದಿದೆ, ಅವನ ಆಯುಷ್ಯ ಮುಗಿದಿದೆ, ಸತ್ತ, ನಾನೇನು ಮಾಡ್ಲಿಕ್ಕೆ ಆಗೋಲ್ಲ ಅಂತ ಹೇಳಿಕೊಂಡು ಅಂತ ಬೊಬ್ಬೆ ಹಾಕಿದ್ರು ಈ ಕುಹಕಿಗಳು. ಯಾವ ಸಾಯ್ದಿಲ್ಲ, ಬದುಕಿದ್ದಾನೆ, ರಾಘವೇಂದ್ರ ಸ್ವಾಮಿಗಳ ಸಾಮರ್ಥ್ಯ ಇಷ್ಟೇನಾ ಅಂತ ಹೋಗಿ ಹಾಕಿರತಕ್ಕಂಥ ಬಿಳಿ ಬಟ್ಟೆ ತೆಗೀತಾರೆ. ಶ್ವಾಸ ಯಾವಾಗಲೂ ನಿಂತಿದೆ. ಯಾವಾಗ ನಿಂತಿದೆ? ರಾಘವೇಂದ್ರ ಸ್ವಾಮಿಗಳು ಹೇಳಿದ ಕ್ಷಣದಲ್ಲೇ ಇವನ ಶ್ವಾಸ ನಿಂತಿದೆ. ರಾಘವೇಂದ್ರ ಸ್ವಾಮಿಗಳೇ ತಪ್ಪಾಯಿತು ತಪ್ಪಾಯಿತು ಅಂತ ಬಂದ್ರು. ರಾಘವೇಂದ್ರ ಸ್ವಾಮಿ ನನ್ನ ಹೇಳಿ ಪ್ರಯೋಜನ ಇಲ್ಲ, ಆಯುಷ್ಯ ಮುಗಿದಿದೆ, ಸತ್ತಾಗಿದೆ. ರಾಘವೇಂದ್ರ ಸ್ವಾಮಿಗಳು ಅಷ್ಟೇ ಮಾತು ಹೇಳಿದ್ದಲ್ವೋ ಏನು ಅಂತ, ಅವನ ಆಯುಷ್ಯ ಮುಗಿದಿದೆ ಅಂತ ರಾಘವೇಂದ್ರ ಸ್ವಾಮಿಗಳು ಇಷ್ಟೇ ಹೇಳಿದ್ದು. ದೇವ್ರು ಏನ್ ಮಾಡಿದ? ಅಸ್ತು ಅಂತ ಸ್ವರಾಟ್. ಆದ್ರಿಂದ ನಮ್ಮ ನಿಮ್ಮ ಮಾತಿನಂತೆ ದೇವರು ಕುಣಿಬೇಕಾದ್ರೆ ನಾವು ಯಾರ್ಯಾರನ್ನೋ ಕುಣಿಸ್ತೇವೆ. ಅದಕ್ಕಂದ್ರೆ ಯಾರ್ಯಾರನ್ನು ಕುಣಿಸುವುದಕ್ಕಿಂತ ದೇವರನ್ನು ಕುಣಿಸ್ಲಿಕ್ಕೆ ನಾವು ಪ್ರಯತ್ನ ಮಾಡೋಣ. ದೇವರು ಕುಣಿಲಿಕ್ಕೆ ತಯಾರಿದ್ದಾನೆ, ಅವನನ್ನು ಕುಣಿಸ್ಲಿಕ್ಕೆ ಪ್ರಯತ್ನ ಮಾಡೋಣ. ನಾವು ಕುಣಿಸ್ಲಿಕ್ಕೆ ಬೇಕಾದ ತಾಕತ್ತು ನಮ್ಮಲ್ಲಿ ಮಾತ್ರ ಬರಬೇಕು. ಆ ದೃಷ್ಟಿಯಿಂದ ದೇವರನ್ನು ಸ್ವರಾಟ್ 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 ಸ್ವರವನ್ನು ಅನುಸರಿಸಿಕೊಂಡು ಸ್ಪಂದಿಸುವವನೇ ವಿವಾಹ ಆಗಲಿಕ್ಕೆ ಸಾಧ್ಯನೇ ಇಲ್ಲ, ಆಗುವುದೇ ಇಲ್ಲ ಅಂತ. ಅಂಬಿಕಾ ಅಂಬಾಲಿಕಾ ಅಂತ ಇದೇ ಭೀಷ್ಮ ಕಾಶಿ ದೇಶಕ್ಕೆ ಹೋಗಿ ಅಲ್ಲಿರತಕ್ಕಂಥ ರಾಜನನ್ನು ಸೋಲಿಸಿ ಅವನ 3 ಹೆಣ್ಮಕ್ಕಳನ್ನು ಹಿಡ್ಕೊಂಡು ಬಂದ. ಯಾರಿಗೆ? ವಿಚಿತ್ರ ವೀರ್ಯನಿಗೆ ಲಗ್ನ ಮಾಡಿ ಕೊಡಬೇಕು ಅಂತ ಹೇಳಿಕೊಂಡು 3 ಹೆಣ್ಮಕ್ಕಳನ್ನು ಹಿಡ್ಕೊಂಡು ಬಂದ್ರಲ್ಲಿ 2 ಹೆಣ್ಮಕ್ಕಳು ಒಪ್ಪಿದ್ರು. ವಿಚಿತ್ರ ವೀರ್ಯನನ್ನು ಲಗ್ನ ಆಗ್ಲಿಕ್ಕೆ ಒಪ್ಪಿದ್ರು. ವಿಚಿತ್ರ ವೀರ್ಯ ಅಂದ್ರೆ ಭೀಷ್ಮನ ತಮ್ಮ. ಲಗ್ನ ಆಗ್ಲಿಕ್ಕೆ ಅವರು ಒಪ್ಪಿದ್ರು. ಆಯ್ತು, ಇವಳು ಅಂಬೆ ಆಗೋಲ್ಲ, ವಿಚಿತ್ರ ವೀರನ್ನು ಆಗೋಲ್ಲ. ಯಾರು ನನ್ನನ್ನು ಕರ್ಕೊಂಡು ಬಂದಿದ್ದಾರೋ ಅವರೇ ನನ್ನನ್ನು ಲಗ್ನ ಆಗಬೇಕು ಅಂತ ಭೀಷ್ಮ ಅಂದ. ಆಗೋಲ್ಲ ಅಂತ. ಯಾಕೆ? ನಾನು ಪ್ರತಿಜ್ಞೆ ಮಾಡಿದ್ದೇನೆ, ನಾನು ಒಂದು ಬ್ರಹ್ಮಚರಿಯಾಗಿರ್ತೇನೆ ಅಂತ ಪ್ರತಿಜ್ಞೆ ಮಾಡಿದ್ದೇನೆ, ರಾಜ್ಯವನ್ನು ಏರೋ ಅಲ್ಲ, ಸಿಂಹಾಸನ ಏರೋ ಅಲ್ಲ ಅಂತ ಪ್ರತಿಜ್ಞೆ ಮಾಡಿದ್ದೇನೆ, ಆಗೋಲ್ಲ. ಆಗ ಇಲ್ಲ ಅಂದ್ಬಿಟ್ರೆ ಮಾಡಿಸ್ಕೊಳ್ಳೋದು ನನ್ನ ಕೆಲಸ ಅಂದಿದೆ. ಹೇಗೆ ಮಾಡಿಸ್ಕೊಳ್ತೀಯ ಅಂತ ಭೀಷ್ಮ ಕೇಳಿದ. ನಿನ್ನ ಗುರು ಬಳಿಗೆ ಹೋಗ್ತೇನೆ ಅಂತಂದ. ಗುರು ಅಲ್ಲ, ಅವನ ಗುರುಗಳ ಬಳಿಗೆ ಹೋದ್ರು ಕೂಡ ಆಗೋಲ್ಲ. ಸರಿ, ಗುರು ಪರಶುರಾಮ ದೇವರ ಬಳಿಗೆ ಹೋದ್ರು ಅಂಬೆ. ಹೋಗಿ ಏನು ಬಂದಿ ಅಂತ ಪರಶುರಾಮ ದೇವರು ಕೇಳಿದ್ರು. ಹೀಗೆ ಆಗಿದೆ, ಆದ್ರಿಂದ ನಾನು ಲಗ್ನ ಆಗೋದು ಭೀಷ್ಮನನ್ನು, ನೀವು ನಿಮ್ಮ ಶಿಷ್ಯವ, ನೀವು ಹೇಳಬೇಕು ಲಗ್ನ ಆಗ್ಲಿಕ್ಕೆ. ಸರಿ, ನಾನು ಹೇಳ್ತೇನೆ, ನಿನ್ನನ್ನು ಅವನ ಜೊತೆ ಕೂಡಿಸ್ತೇನೆ ಅಂತಂದ್ರು ಪರಶುರಾಮ ದೇವರು. ಭೀಷ್ಮನಿಗೆ ಬುಲಾವ್ ಹೋಯಿತು. ಬಂದ ಭೀಷ್ಮ, ಗುರುಗಳ ಆಜ್ಞೆ ಅಂತ ಹೇಳಿಕೊಂಡು ಭೀಷ್ಮ ಬಂದ.
ಗುರುಗಳೇ ಅಪ್ಪಣೆ ಅಂದ, ಇವಳನ್ನ ಲಗ್ನ ಆಗ್ಬೇಕು ಅಂದ್ರು. ಆಗೋಲ್ಲ. ಆಗ್ಬೇಕು, ಆಗೋಲ್ಲ ಅಂದ್ರು ಭೀಷ್ಮಾಚಾರ್ಯರು. ಎಲ್ಲ ಆಗೋಲ್ವ? ನಾನು ಗುರು ಹೇಳ್ತಾ ಇದ್ದೇನೆ, ಗುರು ಅಲ್ಲ, ನಿಮ್ಮ ಗುರು ಬಂದು ಹೇಳಿದ್ರು ಕೂಡ ಆಗೋಲ್ಲ. ಹೋರಾಡ್ತೇನೆ ನನ್ನ ಜೊತೆ. ಓ ಸಿದ್ಧ ನಾನು ಅಂತ ಬಿಲ್ಲಿಗೆ ಬಾಣ ಜೋಡಿಸಿದ್ರು ಭೀಷ್ಮಾಚಾರ್ಯರು. ಗುರು ಪರಶುರಾಮ ದೇವರ ಹತ್ರ ಹೋರಾಟಕ್ಕೆ ನಿಂತರು. ಇಬ್ಬರಿಗೂ ಹೋರಾಟ ಆಯ್ತು. ಪರಶುರಾಮ ದೇವರು ಕೈ ಚೆಲ್ಲಿದ್ರು. ಅಂಬೆ ನನ್ನಿಂದ ಆಗೋಲ್ಲ, ಬೇರೆ ಏನಾದ್ರೂ ಹೇಳು, ಇದೊಂದು ಬಿಟ್ಟು ಬೇರೆ ಏನಾದ್ರು ಬೇಕಾದ್ರೂ ಮಾಡಿಕೊಡು. ಪರಶುರಾಮ ದೇವರು ಸ್ತೋತ್ರ. ಪರಶುರಾಮ ದೇವರ ಡಿಕ್ಷನರಿಯಲ್ಲಿ ಸೋಲ್ ಎನ್ನತಕ್ಕಂಥ ಶಬ್ದನೇ ಇಲ್ಲ. ಭಗವಂತನ ಅವತಾರ ಪರಶುರಾಮ ದೇವರು. ಮತ್ತೆ ಇಲ್ಲಿ ಸೋತರು. ಭೀಷ್ಮರ ಮಾತಿಗೋಸ್ಕರ ತನ್ನ ಮಾತನ್ನು ಬಿಟ್ಟಿದ್ರು. ಸ್ವರಾಟ್, ಭೀಷ್ಮರ ಮಾತು ಜೀವನದಲ್ಲಿ ಲಗ್ನ ಆಗೋಲ್ಲ ಅಂತ ಭೀಷ್ಮರ ಪ್ರತಿಜ್ಞೆ. ಆ ಭೀಷ್ಮರ ದೇವವ್ರತನ ಪ್ರತಿಜ್ಞೆಯನ್ನು ಈಡೇರಿಸುವುದಕ್ಕೋಸ್ಕರ ಪರಶುರಾಮ ದೇವರು ಸೋಲು ಒಪ್ಪಿಕೊಂಡಂತೆ ನಟಿಸಿದ್ರು. ಸೋತ್ರ ಅಂಬೆ ನನ್ನಿಂದ ಆಗೋಲ್ಲ. ಏನು ಸ್ವರಾಟ್. ಭಗವಂತನಿಗೆ ತುಂಬಾ ಖುಷಿಯಾಗಿದೆ ಅಂತ ಭೀಷ್ಮ. ಅದಕ್ಕೋಸ್ಕರ ಅವರ ಸ್ವರಕ್ಕೆ ತಾನು ಸ್ಪಂದಿಸಿದ. ಯಾಕೆ? ದೇವವ್ರತಾವ. ಮತ್ತೆ ಭೀಷ್ಮಾದದ್ದು ದೇವವ್ರತಾವ. ಏನು ದೇವವ್ರತ ಅಂದ್ರೆ? ಮೊನ್ನೆಯಿಂದ ಚೂರು 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 ಹೇಳ್ತಾನೆ ಇದ್ದೇನೆ. ಏನು? ಸಂಕಷ್ಟ ವ್ರತ. ಇವತ್ತ ಮಂಗಳವಾರನ ಚತುರ್ಥಿಯು ಬಂದಿದ. ಓ, ನಮ್ ಜನಕ್ಕೆ ಖುಷಿಯೇ ಖುಷಿ. ಏಕಾದ್ರೆ ಬೇಜಾರಾಗುತ್ತೆ, ನಮ್ ಜನಕ್ಕೆ ಖುಷಿಯೇ ಖುಷಿಯೇ. ಇವತ್ತು ಸಂಕಷ್ಟ ಬೇಡ ಅಂತ ಹೇಳೋಲ್ಲ. ಅಂತೂ ಒಂದು ಅತೀಂದ್ರಿಯ ಶಕ್ತಿ ಉಂಟು ಅಂತ ಹೇಳಿ, ಏನೊಂದು ಉಪವಾಸ ಎನ್ನತಕ್ಕ ಒಂದು ಉಂಟು ಅಂತ ಹೇಳಿ ಮಾಡ್ತೀರಲ್ಲ, ಅದ್ರಲ್ಲಿ ಒಂಚೂರು ತಿದ್ದುಪಡಿ ಮಾಡುವ ಇಷ್ಟೇ. ಏನು? ಯದ್ಯಪಿ ಜಗನ್ನಾಥದಾಸರು ತುಂಬಾ ಬೈತಾರೆ, ಈ ಸಂಕಷ್ಟ ಮಾಡುವವರನ್ನು ತುಂಬಾ ಬೈತಾರೆ ಜಗನ್ನಾಥದಾಸರು. ಯಾಕೆ ಅಂತಂದ್ರೆ, ಏಕಾದ್ರೂ ಬಿಟ್ಟು ಇದನ್ನು ಮಾಡುತ್ತೆ ಅಂತ ಹೇಳಿ ಬೈಯೋದು. ಹಾಗೆ ಮತ್ತೆ ಇದರಲ್ಲಿ ತಿದ್ದುಪಡಿ ಏನು? ಮೊನ್ನೆಯಿಂದ ಹೇಳ್ತಾ ಇದ್ದೇನೆ, ಮಾಡಿ ಉಪವಾಸ ಕೂಡಿ. ಏನು? ಸಾಯಂಕಾಲ ಚಂದ್ರೋದಯಕ್ಕೆ ಅರ್ಘ್ಯ ಕೊಡ್ಲಿಕ್ಕೆ ಉಂಟ. ಅದೇನು ಆಶ್ಚರ್ಯ ಏನು ಗೊತ್ತಾ? ಚಂದ್ರೋದಯ ಆದ್ಮೇಲೆ ಅರ್ಘ್ಯ ಕೊಡಬೇಕು ಅಂತ ಉಂಟಂತೆ. ನೀವು ಎಣಿಸ್ಬೋದು, ಶ್ರಾವಣ ಉಪನ್ಯಾಸ ಇಂಕಿತ್ತು ಮಂದಿನ ಅಂತ ಹೇಳಿ. ನಮ್ದು ದೈನಂದಿನ ಜೀವನಕ್ಕೆ ಏನೆಲ್ಲ ಬೇಕು, ತಿದ್ದುಪಡಿ ಏನೆಲ್ಲ ಬೇಕು, ಅದೆಲ್ಲ ಭಾಗವತದ ಮೂಲಕನೇ ವೇದವ್ಯಾಸರು ಕೊಡುವುದು. ಬೇರೆ ಸಮಯದಲ್ಲಿ ಕೊಡೋಣ ಅಂದ್ರೆ ನೀವು ಬರೋಲ್ಲ, ನಾನು ಬರೋಲ್ಲ. ಈಗ ಅದು ಒಂದು ಸಂದರ್ಭ, ಒಳ್ಳೆಯ ಸಂದರ್ಭ. ಆದ್ರಿಂದ ಹೇಳೋಣ. ಕೆಲವರಿದ್ದಾರೆ, ಪಂಚಾಂಗದಲ್ಲಿ ಬರೆದಿರ್ತಾರೆ, ಇಷ್ಟು ಗಂಟೆಗೆ ಚಂದ್ರೋದಯ, ಆ ಹೊತ್ತಿಗೆ ಚಂದ್ರನ ಬಂದು ಅರ್ಘ್ಯ ಕೊಡಬೇಕು ಅಂತ ಹೇಳಿಕೊಂಡು. ಇವರದ್ದು ಮನೆಯು ಕಾಡಿನ ಮಧ್ಯದಲ್ಲಿ. ಚಂದ್ರೋದಯ ಕಾಣಲೇ ಇಲ್ಲ. ಅಟ್ಟ ಹತ್ತಿದ್ರು, ಚಂದ್ರನ್ ನೋಡ್ಬೇಕು ಅಂತ. ಅಲ್ಲಿಯೂ ಕಂಡಿಲ್ಲ. ಮರ ಹತ್ತಿದ್ರು. ಸರಿ, ಈಗಾದ್ರೂ ಮರ ಹತ್ತಿದ್ರು ಕಾಣ್ಬೋದೇನೋ. ಮಳೆಗಾಲದಲ್ಲಿ ಏನ್ ಮಾಡ್ತೀರಾ? ಕಂಡಿಲ್ವಾ ಚಂದ್ರ? ಹಾಗಾದ್ರೆ ಉಪವಾಸ ಬಿಟ್ಟಿದೆ. ಇದು ಏನರ್ಥ ಅಂತಂದ್ರೆ, ಇಷ್ಟು ಗಂಟೆಗೆ ಚಂದ್ರೋದಯ ಅಂತೇಳಿ ಪಂಚಾಂಗದಲ್ಲಿ ಹಾಕಿರ್ತದಲ್ವಾ. ನಮ್ಮ ಮನೆಯಲ್ಲಿ ಗಡಿಯಾರ ಉಂಟಲ್ಲ, ಆ ಗಡಿಯಾರದಲ್ಲಿ ಅಷ್ಟು ಗಂಟೆ ಆಯಿತು ಅಂತಂದ ಮೇಲೆ ದೇವರ ಮುಂಭಾಗದಲ್ಲಿ ಗಣಪತಿಗೆ ಅರ್ಘ್ಯ ಕೊಡಿ. ಹೊರತು ಚಂದ್ರೋದಯ ನಿಮ್ಗೆ ಕಾಣಬೇಕು ಅಂತ ಅಲ್ಲಿ ಪಂಚಾಂಗದಲ್ಲಿ ಬರೀಲಿಲ್ಲ. ಇಷ್ಟು ಗಂಟೆಗೆ ಚಂದ್ರೋದಯ. ಆ ಹೊತ್ತಿಗೆ ಕೃಷ್ಣಾಷ್ಟಮಿ ದಿವಸ ರಾತ್ರಿ ಚಂದ್ರೋದಯಕ್ಕೆ ಅರ್ಘ್ಯ ಅಂತ ಉಂಟು. ಮರ ಹತ್ತುತ್ತೀರಾ? ಮನೆ ಒಳಗಿನ ಹೊರಗೇನೆ ಬರೋಲ್ಲ ಅಂತ. 6 ಗಂಟೆಗೆ ಮುಗ್ದಾಯ್ತು ಕೃಷ್ಣ ಅರ್ಘ್ಯ. ನಮ್ದೆಲ್ಲ ಕೇಳಿದ್ರೆ ಹೇಳ್ತಾರೆ, ಅವ್ರು ದೇವರಿಗೆ ಮಠಂಗೆ ಹೋಗುದಾರೆ, ಅದಕ್ಕೋಸ್ಕರ ಬೇಗ ಕೊಡೋಣ ಅಂತ ಹೇಳಿ. ದೇವರಿಗೆ ಮಠಕ್ಕೆ ಹೋಗ್ಬೇಕಂತ ಅರ್ಘ್ಯ ತಗೊಳ್ಳಿಕ್ಕೆ. ಅದಕ್ಕೋಸ್ಕರ ಮನೆಯಲ್ಲಿ ಚಂದ್ರೋದಯ ನೋಡ್ಬೇಕು ಅಂತೇನಿಲ್ಲ. ಪಂಚಾಂಗದಲ್ಲಿ ಎಷ್ಟು ಗಂಟೆಗೆ ಅಂತ ಬರೆದಿದ್ದಾರೋ, ನಮ್ಮ ಗಂಟೆಯಲ್ಲಿ 9 ಗಂಟೆಗೋ 9 ಕಾಲಕ್ಕೊಂದು ಏನಾದ್ರೂ ನಮ್ಮ ಮನೆಯಲ್ಲಿ ಗಂಟೆ ಆದ್ರೆ ಆ ಹೊತ್ತಿಗೆ ಅರ್ಘ್ಯ ಕೊಡುವುದು ಸಾರ್ಥಕ ಆಗಬೇಕು ಅಂತಾದ್ರೆ, ಉಪವಾಸ ಸಾರ್ಥಕ ಆಗಬೇಕು ಅಂದ್ರೆ ಇಷ್ಟೇ ಮಾಡಿ. ಅದರಲ್ಲಿ ಏನು? ಗಣಪತಿಯ ಅಂತರ್ಗತ, ಗಣಪತಿಯ ಒಳಗಿರುವ ಮಧ್ವರು, ಆ ಮಧ್ವರ ಒಳಗಿರುವ ವಿಶ್ವಂಬರನಿಗೆ ಪ್ರೀತಿಯಾಗ್ಲಿ ಅಂತ ಹೇಳಿಕೊಂಡು ಅರ್ಘ್ಯ ಕೊಡಿ. ಮಾಡಿದ ಉಪವಾಸ ಸಾರ್ಥಕ. ಇಲ್ಲದಿದ್ರೆ ಹೊಟ್ಟೆ ಕರಟಿಕೊಂಡದ್ದೇ ಬಂತು. ದೇಶಕ್ಕೆ ಉಳಿಯಿತು. ಮೋದಿಗೆ ಖುಷಿಯಾಗುತ್ತೆ, ಏನು ಸ್ವಲ್ಪ ಆಹಾರ ಉಳಿಸಿದ ಇವ ಅಂತೇಳಿ ಮೋದಿಗೆ ಖುಷಿಯಾಗುತ್ತೆ. ಆದ್ರೆ ಮೋದಕ ಪ್ರಿಯನಿಗೆ ಖುಷಿ ಆಗ್ತದೆ. ಭಗವಂತನಿಗೆ ಮಾಡಿದ ಉಪವಾಸ ಯಾವುದೇ ವ್ರತ ಆಗಲಿ,
ಮಾಡಿದ್ಮೇಲೆ ಕೃಷ್ಣಾರ್ಪಣ ಬಿಡುವಾಗ ಗಣಪತಿಯ ಒಳಗಿರುವ ಸಿಪ್ಪೆಯ ಜಾಗದಲ್ಲಿ ಗಣಪತಿ ಇದ್ದಾನೆ, ಒಳಗೆ ಗೆರಟೆಯ ಜಾಗದಲ್ಲಿ ಮಧ್ವರಿದ್ದಾರೆ, ತೆಂಗಿನಕಾಯಿಯ ಜಾಗದಲ್ಲಿ ಭಗವಂತ ಇದ್ದಾನೆ. ಮೂರು ಕಾಣುತ್ತಾ? ಒಂದು ಸುಲಿಯದ ತೆಂಗಿನಕಾಯಿ, ಸಿಪ್ಪೆ ತೆಗೆಯದ ತೆಂಗಿನಕಾಯಿ ಅಂತಂದ್ರೆ ಏನೋ ಮುಟ್ಟಿ ಹೇಳುವಾಗ ಸಿಪ್ಪೆಯನ್ನು ಮುಟ್ಟಿಕೊಂಡೇ ತೆಂಗಿನಕಾಯಿ ಅಂತಂತೇವೆ. ಅದು ತೆಂಗಿನಕಾಯಿಯ ಸಿಪ್ಪೆ. ಅದರ ಒಳಗೆ ಸಿಪ್ಪೆ ತೆಗೆದೆವು. ಸಿಪ್ಪೆ ತೆಗೆದಾಗ ತೆಂಗಿನಕಾಯಿ ಇತ್ತು. ತೆಂಗಿನಕಾಯಿ ಅಂತ ಮುಟ್ಟಿ ಹೇಳಿದೆವು. ಯಾವುದನ್ನು ಮುಟ್ಟಿದ್ದು? ಗೆರಟೆಯನ್ನು ಮುಟ್ಟಿದ್ದು, ತೆಂಗಿನಕಾಯಿ ಅಂತ ಹೇಳಿಕೊಂಡು. ಸರಿ, ತೆಂಗಿನಕಾಯಿ ಒಡೆದು ಅದರದೆಲ್ಲ ಹೂವನ್ನು ತೆಗೆದೆವು. ಅದನ್ನು ಮುಟ್ಟಿ ತೆಂಗಿನಕಾಯಿ ತಂದೆವು. ಹಾಗಾದ್ರೆ ತೆಂಗಿನಕಾಯಿ ಯಾವುದು? ನಿಜವಾಗಿ ಒಳಗಿರತಕ್ಕಂಥ ಬಿಳಿಯಾದ ಪುಷ್ಪ ತೆಂಗಿನಕಾಯಿ ಹೊರತು ಗೆರಟೆಯು ತೆಂಗಿನಕಾಯಿ ಅಲ್ಲ, ಸಿಪ್ಪೆಯು ತೆಂಗಿನಕಾಯಿ ಅಲ್ಲ. ಗಣಪತಿ ಸಿಪ್ಪೆಯಂತೆ ಇದ್ದಾನೆ, ಅದರೊಳಗಿರತಕ್ಕಂಥ ಮಧ್ವರು ಗೆರಟೆಯಂತೆ ಇದ್ದಾರೆ, ಅದರೊಳಗಿರತಕ್ಕಂಥ ಭಗವಂತ ತೆಂಗಿನಕಾಯಿ ಅಂತ ಇದ್ದಾನೆ. ಈ ಅನುಸಂಧಾನ ಮಾಡಿಕೊಂಡು ಇವತ್ತೇ ಉಪವಾಸ ಮಾಡಿದವರು ಇರ್ಬೋದು. ಇದರಲ್ಲಿ ಸಂಕಷ್ಟ ಚತುರ್ಥಿ ಅಂತ ಹೇಳಿ ಉಪವಾಸ ಮಾಡಿದವರು ಇರ್ಬೋದು. ನಿಮ್ಮ ಉಪವಾಸವನ್ನು ಈ ರೀತಿಯಲ್ಲಿ ಕೃಷ್ಣಾರ್ಪಣೆ ಬಿಡಿ, ಅರ್ಧ ಪುಣ್ಯ ತಗೊಳ್ಳೆ. ಈ ಉಪವಾಸದ ಅರ್ಧ ಪುಣ್ಯ ನನಗೆ ಖಂಡಿತ ದೇವರು ಕೊಡ್ತಾನೆ, ನೀವು ಹೀಗೆ ಮಾಡಿಬಿಟ್ರೆ. ಆದ್ರೆ ನಾನು ಹೇಳ್ತೇನೆ ದೇವರ ಹತ್ರ ಅಕ್ಕಳಕ್ಕಳಿಗೆ ಉಪ್ಪಡೆ ಅಂತ. ಈ ಅನುಸಂಧಾನ ಮಾತ್ರ ಮಾಡಿಲ್ಲ, ತಪ್ಪು ಖಂಡಿತ. ಇವನಿಗೆ ಏನು ಹೆಸರು? ದೇವವ್ರತ ಅಂತ ಹೆಸರು. ಇದು ಏನು? ಸಂಕಷ್ಟ ಏನು? ದೇವತಾವ್ರತ. ಇವ ಯಾರು? ದೇವವ್ರತ. ದೇವನಿಗೆ ಸಂಬಂಧಪಟ್ಟ ವ್ರತ ಒಂದೇ ಅಥವಾ ಎರಡೇ. ಒಂದು ಏಕಾದಶಿ, ಇನ್ನೊಂದು ಕೃಷ್ಣಾಷ್ಟಮಿ. ದೇವನಿಗೆ ಸಂಬಂಧಪಟ್ಟ ವ್ರತ. ಆದ್ರಿಂದ ಇವನ ಹೆಸರು ಕೇಳಿಯೇ ಭಗವಂತನಿಗೆ ಖುಷಿ ಆಯ್ತಂತೆ. ಆದ್ರಿಂದ ಅವರ ಸ್ವರಕ್ಕೆ ತಾನು ಸ್ಪಂದಿಸಿದ ಸ್ವರ. ಹಾಗಾದ್ರೆ ಮತ್ತೆ ಪರಶುರಾಮ ದೇವರು ಸುಳ್ಳೇ ಹೇಳಿದ್ದ ಅಂಬೆ ಹತ್ರ, ನಿನ್ನನ್ನು ಭೀಷ್ಮನೊಟ್ಟಿಗೆ ಕೂಡಿಸ್ತೇನೆ ಅಂತೇಳಿ ಹೇಳಿದ್ದು ಸುಳ್ಳೇನಾ? ಪರಶುರಾಮ ದೇವರು ಸುಳ್ಳು ಮಾತಾಡ್ತಾರ? ಇಲ್ಲ, ಇವಳು ಬಂದು ಕೇಳಿದ್ದು ನನ್ನನ್ನು ಭೀಷ್ಮನ ಜೊತೆ ಸೇರಿಸಬೇಕು ಅಂತ ಹೇಳಿಕೊಂಡು. ಪರಶುರಾಮ ದೇವರು ಸೇರಿಸ್ತೇನೆ ಅಂತಂದ್ರು. ಯಾವಾಗ ಅಂತ ಹೇಳಿ. ಆದ್ರಿಂದ ಭೀಷ್ಮಾಚಾರ್ಯರು ಯುದ್ಧದಲ್ಲಿ ತನ್ನ ಪ್ರಾಣ ಬಿಟ್ಟ ಮೇಲೆ, ಅಂಬೆಯು ಕೂಡ ಪ್ರಾಣ ಬಿಟ್ಟ ಮೇಲೆ, ಇಬ್ರು ಮೂಲ ರೂಪಕ್ಕೆ ಸೇರಿದ ಮೇಲೆ ಅಲ್ಲಿ ಸೇರಿಸಿಬಿಟ್ರು. ಅದರಿಂದ ಯಾವಾಗ್ಲೂ ಕೂಡ ಮಾತಿನಲ್ಲಿ ಅಷ್ಟು ಚತುರನಾಗಿರ್ತಾನೆ ಭಗವಂತ, ಎಲ್ಲಿ ಕೂಡ ಸಿಕ್ಕಿ ಬೀಳೋಲ್ಲ ಅಂತಾರೆ. ಇದು ಏನು? ಸ್ವರಾಟ್ ಅಂತೇಳಿ ಭಗವಂತನ ಉಪಾಸನೆಯ ಕ್ರಮ. ಅರ್ಥೇಶು ಅಭಿಜ್ಞ ಸ್ವರಾಟ್. ಸ್ವಲ್ಪ ಆದ್ರೂ ಕೂಡ ಭಾಗವತದ ಆ ಕೃಷ್ಣನ ಕಥೆಯನ್ನು, ಯಾಕೆಂದ್ರೆ ಪರೀಕ್ಷಿತ್ ರಾಜ ಕೂತದ್ದೇ ಕೃಷ್ಣ ಕಥೆ ಕೇಳಲಿಕ್ಕೆ. ನಾನು ಅಮ್ಮನ ಗರ್ಭದಲ್ಲಿ ಇರುವಾಗ ಇದೇ ಅಶ್ವತ್ಥಾಮಾಚಾರ್ಯರು ಬಾಣಪ್ರಯೋಗ ಮಾಡಿದ್ರು. ನನ್ನನ್ನು ಕೊಲ್ಲಬೇಕು ಅಂತ ಬಾಣಪ್ರಯೋಗ ಮಾಡಿದ್ದಾರೆ, ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದ್ದಾರೆ. ಆವಾಗ ಬ್ರಹ್ಮಾಸ್ತ್ರ, ಈಗ ಬ್ರಹ್ಮೋಸ್, ಇಷ್ಟೇ ವ್ಯತ್ಯಾಸ. ಯಾವಾಗ ತಯಾರಾದದ್ದು ನಮ್ಮ ಬ್ರಹ್ಮೋಸ್? ಹಾಗಾದ್ರೆ ಬ್ರಹ್ಮಾಸ್ತ್ರನೋ ನಾರಾಯಣಾಸ್ತ್ರನೋ ಆಗಿನ ಕಾಲದಲ್ಲಿ ಏನಿತ್ತು ಅದೆಲ್ಲ ಹೌದು 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 ಅಂತ ನಮ್ಗೆ ನಂಬಿಕೆ ಬರುವಂತೆ ಮಾಡಿದ್ದೆ ನಮ್ಮ ಮೋದ ತೀರ್ಥರ ಸನ್ನಿಧಾನವುಳ್ಳ ಮೋದಿ. ಅವರ ಹೆಸರು ಮೋದಿ ಅಂತ ಯಾಕೆ? ನಿಷ್ಠೆ. ಗುಣಿ ಅಂತ ಯಾಕೆ ಕರೀತೀರಾ? ಗುಣ ಉಳ್ಳದ್ದರಿಂದ. ಧನಿ ಅಂತ ಯಾಕೆ ಕರೀತೀರಾ? ಧನ ಇದ್ದದ್ದರಿಂದ. ಮತ್ಸರಿ ಅಂತ ಯಾಕೆ ಕರೀತೀರಾ? ಮತ್ಸರ ಇದ್ದದ್ದರಿಂದ. ಜ್ಞಾನಿ ಅಂತ ಯಾಕೆ ಕರೀತೀರಾ? ಜ್ಞಾನ ಇದ್ದದ್ದರಿಂದ. ಗುಣಿ ಗುಣ ಇದ್ದದ್ದರಿಂದ. ಅದೇ ರೀತಿಯಲ್ಲಿ ಮೋದ ತೀರ್ಥರ ಸನ್ನಿಧಾನ ಇತ್ತು ಅಂತಂದ್ರೆ ಮೋದಿ ಅಂತ ಕರೀಬೇಕು. ಮೋದ ತೀರ್ಥರು ಅಂತ ಯಾರಿಗೆ ಹೆಸರು? ಆನಂದ ತೀರ್ಥರಿಗೆ ಮೋದ ತೀರ್ಥರು ಅಂತ ಹೆಸರು. ಮೋದ ಶಬ್ದಕ್ಕೆ ಅರ್ಥ ಏನು? ನೆಮ್ಮದಿಯನ್ನು ಕೊಡುವವರು ಅಂತ ಅರ್ಥ. ಯಾವ ವಿಷಯದಲ್ಲಿ? ಲೌಕಿಕ ಆಗಲಿ ವೈದಿಕ ಆಗಲಿ ಎರಡೂ ವಿಷಯದಲ್ಲಿ ನೆಮ್ಮದಿಯನ್ನು ಕೊಡುವವರು ಅಂತ ಅರ್ಥ. ನಮ್ಮ ಮನಸ್ಸಿಗೆ ಹೌದು ಅಂತ ಹೇಳುವಂತೆ ದೇವರ ಬಗ್ಗೆ ಚಿತ್ರಣ ಕೊಡುವರು. ನಾನು ದೇವರು, ನೀನು ದೇವರು. ಒಬ್ರು ಆಚಾರ್ಯ ಇದ್ರು, ಮಧ್ವರು ಬರುವುದಕ್ಕಿಂತ ಮೊದಲು ಒಬ್ರು ಆಚಾರ್ಯ ಇದ್ರು. ಅವ್ರದ್ದು ಉಪನ್ಯಾಸ, ನಾನು ದೇವರು ಅಂತ ಅವ್ರದ್ದು ಉಪನ್ಯಾಸ. ಕೂಸವ ಗಲಾಟೆ ಮಾಡಿದ್ರು, ನೀವು ಮಾತ್ರ ದೇವರ ಅಂತ. ಅವಾಗ ಈ ಸ್ವಾಮಿಗಳು, ನೀನು ದೇವರು. ಏನು ದಿವಸ ಬರೆಯಲ್ಲ, ಬೇಜಾರೇ ಬೇಡ, ನೀನು ದೇವರು ನಾನು ದೇವರು ಅಂತ ಅವರದ್ದು ಉಪನ್ಯಾಸ. ಕರವ ಮುಗಿದ ಹರಿಗೆ ಇದಿರಾಗಿ, ದಾಸರದೊಂದು ಹಾಡು. ಕರವ ಮುಗಿದ
ಹರಿಗೆ ಇದಿರಾಗಿ. ಮುಖ್ಯ ಪ್ರಾಣ ನೋಡ್ತೇವಲ್ಲ, ಸದಾಕಾಲ ಹೀಗೆ ಕೈ ಜೋಡಿಸಿಕೊಂಡಿರತಕ್ಕಂಥ ಮುಖ್ಯ ಪ್ರಾಣ ನೋಡ್ತೇವಲ್ಲ. ಕರವ ಮುಗಿದ ಹರಿಗೆ ಇದಿರಾಗಿ. ಯಾಕೆ ಕೈ ಮುಗಿದ? ಅದೇ ಪುರಂದರದಾಸರ ಹಾಡಲ್ಲಿ ಮುಂದುವರಿಸಿಕೊಂಡು ಹೇಳ್ತಾರೆ, ಏನು ಮತ್ತೇನಿಲ್ಲ, ಜೀವ ಬ್ರಹ್ಮ ಐಕ್ಯ ಎಂದು ಜಗತ್ತು ಮಿಥ್ಯ ಎಂದು ಹೇಳುವವರನ್ನು ಬಡಿಯೋ ಎನ್ನುವುದಕ್ಕೋಸ್ಕರ ಕರವ ಮುಗಿದ ಹರಿಗೆ ಇದಿರಾಗಿ ಮುಖ್ಯ ಪ್ರಾಣ ಅಂತ ಪುರಂದರದಾಸರು ಮುಖ್ಯ ಪ್ರಾಣದ ಬಗ್ಗೆ ಮಾಡಿರತಕ್ಕಂಥ ಹಾಡು. ಹಾಗೆ ಮಧ್ವರು ಬರುವುದಕ್ಕಿಂತ ಮೊದಲು ಇದ್ದಂತಹ ಆಚಾರ್ಯರು ದೇವರ ಬಗ್ಗೆ ಕೊಟ್ಟಿರತಕ್ಕಂತಹ ಚಿತ್ರಣ ನೀನೇ ನಾನು ಅಂತ ಜನಗಳಿಗೆ ತಲೆಗೆ ಹಿಡಿಯಲಿಲ್ಲ. ನಾನು ದೇವರು ಅಂತಾದ್ರೆ ಮತ್ತೆ ನಾನು ದೇವಸ್ಥಾನಕ್ಕೆ ಯಾಕೆ ಹೋಗುದು? ನಾನೇ ದೇವರಲ್ಲಿ, ನಾನೇ ಮನೆಯಲ್ಲಿ ಕೂತ್ಕೊಂಡು. ಯಾವುದೋ ಒಬ್ರು ಸ್ವಾಮಿಗಳು ಮೊನ್ನೆ ಬಹಳ ಪ್ರಸಿದ್ಧವಾದ ಬ್ರಹ್ಮ ಕಲಶ ಆದ ಒಂದು ದೇವಸ್ಥಾನಕ್ಕೆ ಹೋಗಿದ್ದಾನೆ. ಹೋಗೋ ಮೊದಲು ಅವರದ್ದೆಲ್ಲ ಒಂದು ಶರ್ತ. ಅದಕ್ಕೆ ಉಡುಪಿ ಸ್ವಾಮಿಗಳು ತುಂಬಾ ಪಾಪ ಅಂತ ಬೆಟ್ಟು ನೋಡಿ. ಯಾಕೆ? ಏನು ಶರ್ತನೂ ಇಲ್ಲ, ಏನು ಕಂಡೀಷನ್ ಇಲ್ಲ. ಉಡುಪಿ ಸ್ವಾಮಿ ಅವ್ರದ್ದು ಸ್ವಾಮಿಗಳು ಕರೆದ್ಮೇಲೆ ಅವರಿಗೆ ಮುಗಿನ ತನಕ ಬಂತು ಕಾಣುತ್ತೆ. ಏನು ಶರ್ತ್ ಅವ್ರದ್ದು? ಮತ್ತೇನಿಲ್ಲ. ಒಂದು ಮೊದಲನೇ ಶರ್ತ್ ಏನಂತಂದ್ಬಿಟ್ಟು ಇಷ್ಟು ಕಾಣಿಕೆ ಇಡಬೇಕು. ಅವ್ರದ್ದು ಮೊದಲನೇ ಶರ್ತ. ಇದು ನಡೆದಂತಹ ಘಟನೆಗಳೇ ಆದ್ರೂ ನಮ್ಮ ಜನ ಅದಕ್ಕೆ ಬಲಿ ಬೀಳ್ತಾರಲ್ವ ಅಂತ ಹೇಳಿಕೊಂಡು, ಯಾಕೆ ಮಂಡೆ ಇದ್ರೆ ತಾನೇ ಅದನ್ನು ಒಪ್ಪಿಕೊಂಡು, ಮಂಡನೇ ಇಲ್ಲ ನಮ್ಮ ಜನ. ಮೊದಲನೇ ಶರ್ತ ಇಷ್ಟು ಕಾಣಿಕೆ ಇಡಬೇಕು. ಅವರಲ್ಲಿ ಅದಕ್ಕಿಂತ ಹೆಚ್ಚು ದುಡ್ಡಿತ್ತು ಆಯ್ತು ಅಂತ ಒಪ್ಪಿದ್ರು. ಮತ್ತೊಂದು ಶರ್ತ ಏನು ಅಂತ, ಆ ಸಮಿತಿಯ ಅಧ್ಯಕ್ಷನೇ ಬಂದು ಪಾದ ಪೂಜೆ ಮಾಡಬೇಕು ಅಂತ ಹೇಳಿ. ಅವರು ಪಾದ ಪೂಜೆಗೆ ಎಂದೂ ಕೂಡ ತಮ್ಮ ಪಾದವನ್ನು ಕೊಡೋಲ್ಲ, ದುಡ್ಡಿಗೆ ಕೊಡ್ತಾರೆ, ಪಾದವನ್ನು ಕೊಡೋಲ್ಲ. ಅದೊಂದು. ಮೂರನೇ ಶರ್ತ ದೇವರಿಗೆ ಆರತಿ ಮಾಡ್ಲಿಕ್ಕೆ ಬಿಡಬೇಕು ಅಂತ ಮತ್ತೊಂದು ಶರ್ತ. ಅವರು ಎರಡು ಶರ್ತವನ್ನು ಒಪ್ಪಿದ್ರಂತೆ. ಮೂರನೇ ಶರ್ತ ಆಗುವುದಿಲ್ಲ ಅಂದ್ರೆ ದೇವರಿಗೆ ಮಂಗಳಾರತಿ ಮಾಡ್ಲಿಕ್ಕೆ ಮಾತ್ರ ಆಗೋಲ್ಲ. ನನಗೆ ಮತ್ತೆ ಗೊತ್ತಾಯ್ತು, ಮೊದಲೇ ಗೊತ್ತಿದ್ರೆ ನಾನು ಹೇಳಿ ಕಳಿಸ್ತಿದ್ದೆ. ಏನು ಅಂತ, ದೇವರಿಗೆ ಆರತಿ ಮಾಡ್ಬೇಕಲ್ವ, ಆರತಿ ಹಚ್ಚಿ ಅವರ ಹತ್ರನೇ ಕೊಡಿ, ಇನ್ಗಳಿಗೆ ಅಂತೊಣ್ಣೆ ಅಂತ ಹೇಳಿದ್ರು. ಯಾಕೆ? ಅಕುಳೆ ದೇವರು. ಅವರ ಸಿದ್ಧಾಂತವೇ ಅಹಂ ಬ್ರಹ್ಮಾಸ್ಮಿ ಎನ್ನುವುದು ಅವರ ಸಿದ್ಧಾಂತ, ನಾನು ದೇವರು ಎನ್ನುವುದು ಅವರ ಸಿದ್ಧಾಂತ. ದೇವರಿಗೆ ಮಂಗಳಾರತಿ ಮಾಡ್ಬೇಕಲ್ಲ, ಹಚ್ಚಿಕೊಡಿ, ಬೇಕಾದ್ರೆ ತುಂಬಾ ಪತ್ತಿ ಹಾಕಿ ಹಚ್ಚಿಕೊಡಿ, ಹಚ್ಚಿಕೊಟ್ಟು ಅವರ ಹತ್ರ ಹೇಳಿ ಮಂಗಳಾರತಿ ಮಾಡಿ. ಯಾರಿಗೆ? ನಿಮಗೆ. ಆ ದೇವರಿಗೆ ಮಂಗಳಾರತಿ. ಇಂತಹ ದೇವರ ಬಗ್ಗೆ ಚಿತ್ರಣ ಕೊಟ್ರೆ ನಿಮ್ಗೆ ತಾನೆ. ನಾವೇನ್ ಮಾಡ್ತೇವೆ ಗೊತ್ತಾ? ಸ್ವಾಮಿಗಳು ಅಂತ ಹೇಳಿಕೊಂಡು ಕೈ ಜೋಡಿಸಿ ಕೊಡ್ತೇವೆ. ಇದು ಒಂದು ರೀತಿಯಲ್ಲಿ ಜನಗಳನ್ನು ಮೋಸ ಮಾಡುವುದಲ್ವ ನಿಮ್ಮ ಗ್ಯಾರಂಟಿಗಳಂತೆ. ನಮ್ಮ ಜನ ಅದಕ್ಕೆ ಬಲಿಯಾಗ್ತಾರಲ್ಲ ಗ್ಯಾರಂಟಿಗಳಿಗೆ. ತಗೊಳ್ಳಿ, ಬೇಕಿದ್ರೆ ಅವ್ರು ಏನ್ ಕೊಡ್ತಾರೋ ಅದನ್ನು ತಗೊಳ್ಳಿ. ಮಾತ್ರ ನಿಮ್ಮ ಅಭಿಪ್ರಾಯ ಚಲಾವಣೆ ಮಾಡುವಾಗ ಸ್ವಲ್ಪ ಆಲೋಚನೆ ಮಾಡಿ. ದುಡ್ಡು ಕೊಟ್ಟದ್ದಕ್ಕೇನೆ ಅವರಿಗೆ ಕೊಡಬೇಕು ಅಂತ ಹೇಳಿ ದುಡ್ಡು ಕೊಡುವಾಗ ಮಾತ್ರ ಸ್ವಲ್ಪ ಆಲೋಚನೆ ಮಾಡಿ ಕೊಡಬೇಕು. ಅದೇ ರೀತಿಯಲ್ಲಿ ದೇವರ ಬಗ್ಗೆ ಗೊಂದಲ ಮೂಡುವ ರೀತಿಯಲ್ಲಿ ಅವರದ್ದು ಉಪನ್ಯಾಸ ನಡೆಯುತ್ತದೆ. ಎಲ್ಲ ಒಳ ಕೂತ್ಕೊಂಡು ನಾನೇ ದೇವರು ನಾನೇ ದೇವರು ನಾನೇ ದೇವರು ಅಂತಾರೆ. ಸಮಾಜದಲ್ಲಿ ಬಂದು ಹೀಗೆ ಸ್ಟೇಜಲ್ಲೆಲ್ಲ ಕೂತ್ಕೊಂಡು ದೇವರಿಗೆ ನಮಸ್ಕಾರ ಮಾಡಿ, ದೇವರಿಗೆ ಕೈ ಮುಗಿಯಿರಿ, ದೇವರ ಅನುಗ್ರಹ ನಿಮಗಾಗ್ಲಿ, ನನ್ನ ಅನುಗ್ರಹ ನಿಮಗಾಗ್ಲಿ ಅಂತ ಹೇಳ್ಬೇಕಿತ್ತು. ಅದು ಬಿಟ್ಟು ದೇವರ ಅನುಗ್ರಹ ನಿಮಗಾಗ್ಲಿ ಅಂತ ಅದಕ್ಕಂದ್ರು ಕೇಳುಗರಿಗೆ ಸ್ವಲ್ಪನೂ ಗೊಂದಲ ಬಾರದ ರೀತಿಯಲ್ಲಿ ದೇವರ ಬಗ್ಗೆ ಜನಗಳಿಗೆ ತಿಳಿಸಿಕೊಟ್ಟದ್ದು ಅಂತಂದ್ರೆ ಏಕೈಕ ಆಚಾರ್ಯ. ಎಲ್ಲಿ ಬೇಕಾ ನಾವು ಎದೆ ತಟ್ಟಿ ಹೇಳಬಹುದು, ಅವರನ್ನೇ ಮಧ್ವಾಚಾರ್ಯ ಅಂತ ಕರೀತಾರೆ. ಜನರಿಗೆ ಅದನ್ನು ಕೇಳುವಾಗ ಹೌದು 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 ಅಂತ ತೋರಿಸ್ತಾರೆ. ಆದ್ರಿಂದ ಅವರನ್ನು ಏನು ಅಂತ ಕರೆದ್ರು? ಮೋದ ತೀರ್ಥರು ಅಂತ ಅವರನ್ನು ಕರೆದ್ರು. ಅಂತಹ ಮೋದ ತೀರ್ಥರ ಸನ್ನಿಧಾನ. ಆದ್ದರಿಂದ ಏನು, ಭಗವಂತ ನಮ್ಮ ಸ್ವರಕ್ಕೆ ಅಟತಿ ಸ್ಪಂದಿಸಬೇಕು. ನಮಗೋಸ್ಕರ ತನ್ನ ಮಾತನ್ನು ಭಗವಂತ ಬಿಡುವಂತೆ ಆಗ್ಬೇಕು. ಅದನ್ನೇ ಸ್ವರಾಟ್ ಎನ್ನತಕ್ಕಂತಹ ಶಬ್ದದಿಂದ ಹಿರಿಯರು ಹೇಳಿದ್ರು. ಇನ್ನೊಂದೇನಂತ ಅರ್ಥೇಶು ಅಭಿಜ್ಞ. ಅದನ್ನೇ ಪುನಃ ಹೇಳೋಣ. ಇದೇ ಅಶ್ವತ್ಥಾಮಾಚಾರ್ಯರು ಏನು ಮಾಡಿದ್ರು? ಗರ್ಭದಲ್ಲಿದ್ದಂತಹ ಮಗುವನ್ನು ಧ್ವಂಸ ಮಾಡ್ತೇನೆ ಅಂತ ಪ್ರತಿಜ್ಞೆಯೇ ಮಾಡಿದ್ರು ಅಶ್ವತ್ಥಾಮಾಚಾರ್ಯರು. ಗರ್ಭದಲ್ಲಿ ಪರೀಕ್ಷಿತ್ ರಾಜ ಮಗುವಿದೆ, ಉತ್ತರೆಯ ಗರ್ಭದಲ್ಲಿ ಸುತ್ತ ಸುಳಿವ ಅಸ್ತ್ರವನ್ನು ದಾಸರು ಅದಕ್ಕೆ ಅಂದ್ರೆ ಒಂದು ಹಾಡು ಮಾಡಿದ್ರು. ಅಶ್ವತ್ಥಾಮಾಚಾರ್ಯರು ಬ್ರಹ್ಮಾಸ್ತ್ರವನ್ನು ಕೈಯಲ್ಲಿ ಹಿಡ್ಕೊಂಡು
ಪ್ರಯೋಗ ಮಾಡಿದ್ದಾರೆ. ಯಾರ ಮೇಲೆ ಪ್ರಯೋಗ ಮಾಡಿದ್ದಾರೆ? ಪಾಂಡವರ ಮೇಲೆ ಪ್ರಯೋಗ ಮಾಡಿದ್ದಾರೆ. ಯಾರ ಮೇಲೆ ಪ್ರಯೋಗ ಮಾಡಿದ್ದಾರೆ? ಉತ್ತರೆಯ ಗರ್ಭದ ಮೇಲೆ ಅಶ್ವತ್ಥಾಮಾಚಾರ್ಯರು ಬ್ರಹ್ಮಾಸ್ತ್ರಕ್ಕೆ ಮಂತ್ರ ಏನು ಗೊತ್ತಾ? ಹಿಡ್ಕೊಳ್ಳೋದು ಬಾಣ ಮಾತ್ರ. ಜಪ ಮಾಡುವುದು ಏನು ಗೊತ್ತಾ? ಗಾಯತ್ರಿ ಮಂತ್ರ ಜಪ. ಗಾಯತ್ರಿ ತತ್ರ ಮಂತ್ರ ಬ್ರಹ್ಮ ತಧ್ಯಾನ ದೇವತಾ. ಋಷಿಯಾರದಕ್ಕೆ ಚತುರ್ಮುಖ ಬ್ರಹ್ಮ ಋಷಿಯಂತೆ ಆ ಮಂತ್ರಕ್ಕೆ ಧ್ಯೇಯ ಪ್ರತಿಪಾದ್ಯನಾದ ದೇವರು ಯಾರು? ನಾರಾಯಣನೇ ಸ್ವಯಂ ಅದಕ್ಕೆ ದೇವತೆ. ಅಶ್ವತ್ಥಾಮಾಚಾರ್ಯರು ಬಾಣ ಹಿಡ್ಕೊಂಡಿದ್ದಾರೆ, ಗಾಯತ್ರಿ ಮಂತ್ರ ಉಚ್ಚಾರಣೆ ಮಾಡ್ತಾ ಇದ್ದಾರೆ, ಬ್ರಹ್ಮದೇವರನ್ನು ಎಣಿಸಿಕೊಂಡಿದ್ದಾರೆ. ನಾರಾಯಣ ನೀವಿದಕ್ಕೆ ದೇವತೆ ಅಂತ ಅಂದಿದ್ದಾರೆ. ಇಲ್ಲಿಗೆ ಜೋಡಿಸಿ ಪ್ರಯೋಗ ಮಾಡಿದಾಗ ಅರ್ಜುನ ಇದ್ದಾನೆ ಅಲ್ಲೇ. ಈಗ ಇದನ್ನು ತಪ್ಪಿಸಿಕೊಳ್ಬೇಕಲ್ಲ, ಅದಕ್ಕೆ ಏನ್ ಮಾಡಿದ? ತಾನು ಅದಕ್ಕೆ ಬ್ರಹ್ಮಾಸ್ತ್ರ ಬಿಟ್ಟ, ಪ್ರತಿಯಾಗಿ ಬಿಟ್ಟ. ಎರಡೂ ಬ್ರಹ್ಮಾಸ್ತ್ರಗಳು ಮೇಲೆ ಜೋಡಿಸತಕ್ಕಂತಹ ಸಂದರ್ಭ ಬಂದಾಗ ವೇದವ್ಯಾಸರು ಮಧ್ಯದಲ್ಲಿ ಬಂದರು. ಏನು ಹುಚ್ಚಾಟ ಅಂತಂದ್ರು. ಏನಿಲ್ಲ, ಅದಕ್ಕೆ ಹೇಳಿದ್ದು ಚಿಕ್ಕ ಮಕ್ಕಳ ಕೈಗೆ ವೇದವ್ಯಾಸರ ದೃಷ್ಟಿಯಲ್ಲಿ, ಯದ್ಯಪಿ ಇವರಿಗೆಲ್ಲ 100 ವರ್ಷದ ಸಮೀಪಕ್ಕೆ ಬಂದಿದೆ. ವೇದವ್ಯಾಸ ಅಂತ ಅದಕ್ಕೆ ಹೇಳಿದ್ದು ಚಿಕ್ಕ ಮಕ್ಕಳ ಕೈಗೆ ಬ್ರಹ್ಮಾಸ್ತ್ರ ಕೊಡಬಾರದು ಅಂತ ಅದಕ್ಕೆ ಹೇಳಿದ್ದು ಅಂತಂದ್ರು. ಅರ್ಜುನ ಅಂದ, ಅಶ್ವತ್ಥಾಮಾಚಾರ್ಯ ಬಿಟ್ಟಿದ್ದಾರೆ, ರಕ್ಷಣೆಗೋಸ್ಕರ ನಾನು ಪ್ರಯೋಗ ಮಾಡಬೇಕಾಗಿ ಬಂತು, ಹಿಂದೆ ತಗೊಳ್ಳಿ ನಿಮ್ಮದು ಅಂತಂದ್ರು. ಅರ್ಜುನ ಹಿಂದೆ ತಗೊಂಡ. ನಾನು ಬಿಟ್ಟದ್ದು ಬ್ರಹ್ಮಾಸ್ತ್ರ ಬರ್ಲಿ, ಹಿಂದೆ ಬರ್ಲಿ ಅಂತಂದ. ಬಂತು ಹಿಂದೆ. ಅಷ್ಟು ತಾಕತ್ತಿತ್ತು ಅವರಿಗೆ. ಈಗಿನ ಕಾಲದಲ್ಲಿ ಆಗಲ್ಲ, ಬಿಟ್ರೆ ಹೋಯ್ತೆ, ಮತ್ತೆ ಹಿಂದೆ ಬಾ ಅಂತಂದ್ರೆ ಬರುವುದಿಲ್ಲ. ಆಗಿನ ಕಾಲದಲ್ಲಿ ಆಗಲ್ಲ. ಪ್ರಯೋಗ ಮಾಡ್ತಾರೆ, ಬೇಡ ಅಂದ್ರೆ ಹಿಂದೆ ತಗೊಳ್ತಾರೆ. ಪ್ರಯೋಗ ಮಾಡಿದ ಅರ್ಜುನ ವೇದವ್ಯಾಸ ಹೇಳಿದಕ್ಕೆ ತನ್ನ ಬ್ರಹ್ಮಾಸ್ತ್ರವನ್ನು ಹಿಂದೆ ತಗೊಂಡ. ಅಶ್ವತ್ಥಾಮಾಚಾರ್ಯ ಹತ್ರ ವ್ಯಾಸರಂದ್ರು, ತಗೊಳ್ಳೋ ಹಿಂದೆ ಅಂದ್ರು. ಅಶ್ವತ್ಥಾಮಾಚಾರ್ಯರು ಹಿಂದೆ ತಗೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಬರ್ತಾ ಇಲ್ಲ, ಬ್ರಹ್ಮಾಸ್ತ್ರ ಬರ್ತಾ. ಆವಾಗ ಅಲ್ಲಿ ರಥದಲ್ಲಿ ಕೃಷ್ಣ ಇದ್ದ. ಕೃಷ್ಣ ಮೂದಲಿಸಲಿಕ್ಕೆ ಶುರು ಮಾಡಿದ. ಅಬ್ರಹ್ಮಚರ್ಯ ಏನು? ಅಶ್ವತ್ಥಾಮಾಚಾರ್ಯ ಭಾರಿ ಜಪ ಮಾಡುವವರಂತೆ, ಭಾರಿ ಅನುಷ್ಠಾನ ಮಾಡುವವರಂತೆ. ಏನ್ ನಿಮ್ಮ ಅನುಷ್ಠಾನ ಏನು ಬಂತು? ಒಂದು ಪ್ರಯೋಗ, ನೀವೇ ಪ್ರಯೋಗ ಮಾಡಿದಂತ ಅಸ್ತ್ರವನ್ನು ಹಿಂದೆ ತಕೊಳ್ಳಿ, ನಿಮ್ಮಿಂದ ಆಗಿಲ್ಲ. ಯಾಕೆ? ಅಬ್ರಹ್ಮಚರ್ಯ ಅಂತ ಕೃಷ್ಣ ಒಂದು ಕಾರಣ ಕೊಟ್ಟ, ನೀವು ಬ್ರಹ್ಮಚಾರಿ ಅಲ್ಲ. ಯದ್ಯಪಿ ಅಶ್ವತ್ಥಾಮಾಚಾರ್ಯ ಜೀವನದಲ್ಲಿ ಲಗ್ನ ಆದವರಲ್ಲ, ಲಗ್ನ ಆಗಿಲ್ಲ. ಬ್ರಹ್ಮಚಾರಿ ಅಂತ ನಮ್ಮ ನಿಮ್ಮ ಚಿಂತನೆಯಲ್ಲಿ. ಅರ್ಜುನ ತುಂಬಾ ಲಗ್ನ ಆಗಿದ್ದಾನೆ, ಆದ್ರೆ ಅರ್ಜುನ ಬ್ರಹ್ಮಚಾರಿ ಆದ, ಅಶ್ವತ್ಥಾಮಾಚಾರ್ಯ ಬ್ರಹ್ಮಚಾರಿ ಆಗಿಲ್ಲ. ಅದನ್ನು ಪ್ರಯೋಗ ಮಾಡಿದ್ದನ್ನು ಹಿಂದೆ ತಗೊಳ್ಬೇಕು ಅಂತಂದ್ರೆ ಬ್ರಹ್ಮಚರ್ಯ ಬೇಕಂತೆ. ಅರ್ಜುನ ಹಿಂದೆ ತಗೊಂಡ, ಅಶ್ವತ್ಥಾಮಾಚಾರ್ಯ ತಗೊಳ್ಲಿಕ್ಕಾಗಿಲ್ಲ. ಕೃಷ್ಣ ತಮಾಷೆ ಮಾಡಿದ, ಅಲ್ಲಿ ಅಬ್ರಹ್ಮಚರ್ಯ ಆದಂತ. ಅಶ್ವತ್ಥಾಮಾಚಾರ್ಯ ಮರು ಮಾತಾಡಿಲ್ಲ, ತಲೆ ಕೆಳಗೆ ಹಾಕಿ ನಿಂತುಕೊಂಡ್ರು. ಕೊನೆಗೆ ವೇದವ್ಯಾಸೇರಂದದ್ದು, ಅರ್ಜುನ ನೀನೇ ಹಿಂದೆ ತಗೊಪ್ಪ ಅಂತ ಹೇಳಿದ್ದಾರೆ. ಅರ್ಜುನನೇ ಅಶ್ವತ್ಥಾಮಾಚಾರ್ಯರು ಪ್ರಯೋಗ ಮಾಡಿದ ಬ್ರಹ್ಮಾಸ್ತ್ರವನ್ನೂ ಕೂಡ ಅರ್ಜುನನೇ ಹಿಂತೆಕೊಂಡ. ಆದ್ರೆ ಅಶ್ವತ್ಥಾಮಾಚಾರ್ಯರು ಬ್ರಹ್ಮಚಾರಿ ಅಲ್ವಾ? ಅಶ್ವತ್ಥಾಮಾಚಾರ್ಯರು ಲಗ್ನ ಆಗಿದ್ದಾರೆ, ಲಗ್ನ ಆಗಿಲ್ಲ, ಮತ್ತೆ ಲಗ್ನ ಆಗುತ್ತೇನೆ ಅಂತ ಮಾತು ಕೊಟ್ಟರು. ಅಷ್ಟೇ. ಏನು ಮಾತು ಕೊಟ್ಟರು? ದುರ್ಯೋಧನ ಭೀಮಸೇನನ ಗದೆಯಿಂದ ತೊಡೆ ಮುರಿದುಕೊಂಡು ಬಿದ್ದಿದ್ದಾನೆ. ದುರ್ಯೋಧನನ ಸ್ಮೃತಿ ತಪ್ಪಲಿಲ್ಲ. ಒಳ್ಳೆ ಎಲ್ಲ ಇಂದ್ರಿಯಗಳು ಚೆನ್ನಾಗಿ ಕೆಲಸ ಮಾಡ್ತಾ ಉಂಟು. ಭೀಮಸೇನ ಹೊಡೆದದ್ದು ತೊಡೆಗೆ. ತುಂಬಾ ಜನ ಇದರ ಮೇಲೆ ಆಕ್ಷೇಪ ಮಾಡ್ತಾರೆ. ಗದಾಯುದ್ಧದ ನಿಯಮ ಏನು ಅಂತಂದ್ರೆ ಹೊಕ್ಕಳಿಕ್ಕಿಂತ ಕೆಳಗೆ ಹೊಡಿಬಾರದು. ಭೀಮಸೇನ ತೊಡೆಗೆ ಹೊಡೆದ, ಹೊಕ್ಕಳಿಕ್ಕಿಂತ ಕೆಳಗೆ ಭೀಮಸೇನ ತಪ್ಪು ಮಾಡಿದ. ತಪ್ಪು ಮಾಡಿ ದುರ್ಯೋಧನ ಹೊಡೆದ ಅಂತ ಹೇಳಿಕೊಂಡು, ಅದಕ್ಕೆ ಹೇಳಿದ್ರು ಸರಿಯಾಗಿ ಭಾಗವತ ಓದಬೇಕು, ಮಹಾಭಾರತ ಓದಬೇಕು ಅಂತ. ಏನು? ಇಬ್ಬರಿಗೂ ಯುದ್ಧ ಆಗುತ್ತಾ ಉಂಟು. ದುರ್ಯೋಧನ ಮತ್ತೆ ಭೀಮಸೇನ ಇಬ್ಬರಿಗೂ ಗದಾ ಯುದ್ಧ ಆಗುತ್ತಾ ಉಂಟು. ದುರ್ಯೋಧನ ಏನು ಮಾಡಿದ ಗೊತ್ತಾ? ಕೊನೆಯ ಹಂತದಲ್ಲಿ ಭೀಮಸೇನ ತಬ್ಬಿಬ್ ಮಾಡಬೇಕು ಅಂತ ಹೇಳಿ ಅಧೋಷಿತ ಆಗ್ಬೇಕು, ಅಲ್ಲೇ ತಲೆ ಕೆಳಗೆ ಹಾಕಿ ಕಾಲ ಮೇಲೆ ಮಾಡಿ ಭೀಮಸೇನ ಒಮ್ಮೊಮ್ಮೆ ತಬ್ಬಿಬ್ಬಾಗಬೇಕು ಅಂತ ಏನ್ ಮಾಡ್ಬೇಕು ಅಂತ ಭೀಮಸೇನಿಗೆ ತೋರಬಾರದು ಎನ್ನುವ ದೃಷ್ಟಿಯಿಂದ ಒಮ್ಮೆ ಭಯಭೀತರಾದ್ರೆ ಮತ್ತೆ ಅವರು ಸೋತ್ರು ಅಂದ್ರೆ ಅರ್ಥ. ಭೀಮಸೇನನನ್ನು ತಬ್ಬಿಬ್ಬನ್ನಾಗಿ ಮಾಡಬೇಕು ಅಂತ ಹೇಳಿಕೊಂಡು ದುರ್ಯೋಧನ ತಲೆ ಕೆಳಗೆ ಕಾಲ ಮೇಲೆ ಮಾಡಿ ನಿಂತ. ಆ ಯುದ್ಧದ ಸಂದರ್ಭದಲ್ಲಿ ಕೃಷ್ಣ ಹೊಡಿ, ಭೀಮಸೇನ ಹೊಡೆದ. ನೀವೇ ಆಲೋಚನೆ ಮಾಡಿ, ನಿಯಮ ಏನು? ಹೊಕ್ಕಳಿಕ್ಕಿಂತ ಕೆಳಗೆ ಹೊಡಿಬಾರ್ದಲ್ವೋ? ಭೀಮಸೇನ ಎಲ್ಲಿಗೆ ಹೊಡೆದದ್ದು? ತೊಡೆಗೆ ಹೊಡೆದದ್ದಲ್ವೋ? ಈಗ ನೋಡಿ, ತೊಡೆ ಹೊಕ್ಕಳಿಕ್ಕಿಂತ ಕೆಳಗೋ ಮೇಲೆ, ತಲೆ ಕೆಳಗೆ ಕಾಲು ಮೇಲೆ ಮಾಡಿ ನಿಂತ ಅಂತದ್ದು. ಇದೆಲ್ಲ ಭಗವಂತ ಮಾಡತಕ್ಕಂತಹ ಕ್ರಮ. ತನ್ನ ಭಕ್ತರು ಅಂತ ಯಾರಿದ್ದಾರೋ ಅವರು ಎಳ್ಳಷ್ಟು ಕೂಡ ಅವರಲ್ಲಿ ತಪ್ಪು ಸಿಗಬಾರದು. ಆ ರೀತಿಯಲ್ಲಿ ನೋಡಿಕೊಳ್ಳುವ ಜವಾಬ್ದಾರಿ ಭಗವಂತನದ್ದು.
ಇವ ತಲೆ ಕೆಳಗೆ ಮಾಡಿ ನಿಂತದ್ದಕ್ಕೆ ಭೀಮಸೇನ ತೊಡೆಗೆ ಹೊಡೆದ. ನಿಜವಾಗಿ ಎಲ್ಲಿಗೆ ಹೊಡೆದ ಅಂತಂದ್ರೆ ಬೆನ್ನಿನ ಹುರಿಗೆ ಹೊಡೆದ. ಆ ಹೊಡೆದ ರಭಸಕ್ಕೆ ತೊಡೆ ಸೀಳಿ. ನಿಮ್ಗೆ ಹೇಳಬೇಕು ಅಂತಾದ್ರೆ ಬಿದಿರನ್ನು ಎಲ್ಲೋ ಕಡಿತೇವೆ, ಎಲ್ಲೋ ಸೀಳುತ್ತೆ ಅದು. ಅದೇ ರೀತಿಯಲ್ಲಿ ಅದು ಬಿದಿರಿನಂತೆಯೇ ದುರ್ಯೋಧನಕ್ಕೆ ಒಳಗೆ ಟೊಳ್ಳು. ಯಾಕೆ ಟೊಳ್ಳು? ಅವರ ಬಗ್ಗೆ ಏನೂ ಇಲ್ಲ, ಅದರಿಂದ ಟೊಳ್ಳು. ಅದು ಹೊಡೆದ, ಅಲ್ಲಿ ಮುರಿ. ಇದು ಭೀಮಸೇನ. ತೊಡೆ ಮಾತ್ರ ಮುರಿದ, ಮತ್ತೆ ಯಾವ ಇಂದ್ರಿಯಗಳು ಕೂಡ ಏನೂ ಆಗಿಲ್ಲ, ಚೆನ್ನಾಗಿತ್ತು. ಯಾಕೆ? ಭೀಮಸೇನ ಮತ್ತೊಂದು ಮುಖಕ್ಕೆ ಹಚ್ಚಿದ್ರೆ ಮುಗದೆ ಹೋಗ್ತಿತ್ತಲ್ವ, ಅಂದ್ರೆ ಇಲ್ಲ. ದುರ್ಯೋಧನನ ತೊಡೆಯಲ್ಲಿದ್ದಂತಹ ರಕ್ತ ಮಾಂಸಗಳನ್ನು ನರಿ ನಾಯಿಗಳು ಎಳುದು ತಿನ್ನುವುದನ್ನು ದುರ್ಯೋಧನ ನೋಡಬೇಕು ಅಂತ ಹೇಳಿ ಕೃಷ್ಣ ಭೀಮನಿಗೆ ಅಷ್ಟು ಮಾಡಿ. ಪ್ರಜ್ಞೆನೇ ಇಲ್ಲದಿರುವಾಗ ನಮ್ಮ ತೊಡೆದ್ದು ಮಾಂಸ ಅದು ಇದು ನರಿ ನಾಯಿಗಳು ತಿಂದ್ರೇನು ಬಿಟ್ರೆ ನಮಗೇನು ಗೊತ್ತಾಗಲ್ಲ. ಮೂದಲ್ಲಿ ತಮಾಷೆ ಮಾಡುವವರಿಲ್ಲ. ಇಲ್ಲಿ ಹಾಗಲ್ಲ, ಒಳ್ಳೆ ಪ್ರಜ್ಞೆ ಇದೆ ದುರ್ಯೋಧನನಿಗೆ. ತನ್ನ ಎದುರಲ್ಲೇ ನರಿ ನಾಯಿಗಳು ತೊಡೆಯಿಂದ ಮಾಂಸವನ್ನು ತಿನ್ನುತ್ತಾ ಇದ್ದಾರೆ. ಓಡಿಸುವ ತಾಕತ್ತು ದುರ್ಯೋಧನಿಗೆ ಇಲ್ಲ, ಪ್ರಾಣ ಹೋಗಿಲ್ಲ. ಭೀಮಸೇನ ಇಷ್ಟು ಮಾಡಿದ. ಕೃಷ್ಣ ಭೀಮನ ಕರ್ಕೊಂಡು ಬಾ ಹೋಗೋಣ ಅಂತ ಹೇಳಿಕೊಂಡು ಹೋಗಿಬಿಟ್ಟ. ಆಮೇಲೆ ಅಶ್ವತ್ಥಾಮಾಚಾರ್ಯ ಬಂದ್ರು. ಅಶ್ವತ್ಥಾಮಾಚ ಮತ್ತೆ ಕೃತವರ್ಮ ಅಂತ ಇದ್ರು. ಅವರು ಬಂದ್ರು. ದುರ್ಯೋಧನ ಅಂದ್ರು. ಹೇಗಿದ್ದ ಅಂತ, ಇದ್ದೇನೆ, ಸಾಯ್ಲಿಲ್ಲ ಅಂದ. ಅಲ್ಲಿ ಪುನಃ ಮಾತು ಗಡಸ್ಸೆ, ಸಾಯ್ಲಿಲ್ಲ. ಏನ್ ಮಾಡ್ಬೇಕು ನಾವಿನ್ನು ಅಂತ ಇವರಿಬ್ರು ಕೇಳಿದ್ರು. ಒಂದು ಕೆಲಸ ಮಾಡು, ಏನಂತ? ಪಾಂಡವರಿಗಂತೂ ಸುತರಾಂ ರಾಜ್ಯ ಸಿಗಬಾರದು. ನಾನು ಇನ್ನೂ ರಾಜೀನಾಮೆ ಕೊಟ್ಟಿಲ್ಲ, ನಾನು ರಾಜೀನಾಮೆ ಕೊಡೋಲ್ಲ, ನಾನು ಸೋತಿಲ್ಲ. ಇನ್ನು ಒಂದೇ ಬಾಕಿ, ಎಳೆದು ಕೆಳಗೆ ಹಾಕುವುದು ಒಂದೇ ಬಾಕಿ. ಆದ್ರೆ ದುರ್ಯೋಧನ ಆಗಿನ ಕಾಲದಲ್ಲಿ ಮಾತ್ರ ಅಲ್ಲ, ಅದೇ ದುರ್ಯೋಧನ ಈಗಲೂ ಕೂಡ ರಾಜ್ಯಕ್ಕೆ ಅಂಟಿಕೊಂಡು, ಕುರ್ಚಿಗೆ ಅಂಟಿಕೊಂಡು ಈಗಲೂ ಕೂಡ ದುರ್ಯೋಧನ ಇದ್ದಾನೆ. ಆವಾಗ ಗಂಡು ರೂಪದಲ್ಲಿದ್ದ, ಈಗ ಹೆಣ್ಣು ರೂಪದಲ್ಲಿ ಬಂದಿದ್ದಾನೆ ಕಾಣುತ್ತೆ ಅಷ್ಟೇ. ಆದ್ರಿಂದ ರಾಜೀನಾಮೆ ಕೊಡ. ದುರ್ಯೋಧನ ಅಂದ, ಇನ್ನೂ ಕೂಡ ನಾನು ಸಿಂಹಾಸನ ಖಾಲಿ ಮಾಡಿಲ್ಲ, ಆದ್ರಿಂದ ಪಾಂಡವರಿಗೆ ಕೊಡ್ಲಿಕ್ಕೆ ಆಗೋಲ್ಲ, ಮತ್ತೆ ನನ್ನ ಸಿಂಹಾಸನ ಮುಂದುವರಿಬೇಕು, ನಾನೇನು ಮಾಡ್ಲಿ ಅಂತಂದ ಅಶ್ವತ್ಥಾಮ. ಅದಕ್ಕೆ ದುರ್ಯೋಧನ ಹೇಳಿದ ಮಾತು, ನಾನು ಹೀಗೆ ಬಿದ್ದಿದ್ದು ನನ್ನ ಹೆಂಡತಿಯನ್ನು ಚೆನ್ನಾಗಿದ್ದಾಳೆ, ನೀನು ಇದ್ದೀಯ, ನನ್ನ ಹೆಂಡತಿಯಲ್ಲಿ ಸಂತತಿಯನ್ನು ಪಡೆದು ಆ ಸಂತತಿಗೆ ಹಸ್ತಿರಾವತಿಯ ಸಿಂಹಾಸನ ಕೊಡಬೇಕು ಅಂತ ದುರ್ಯೋಧನ ಹೇಳಿದ ಮಾತು. ಅಶ್ವತ್ಥಾಮಾಚಾರ್ಯರು ಆಯಿತು ಅಂತ ಕೇಳಲಿಲ್ಲ, ಅಲ್ಲಿಂದ ಬಂದದ್ದು ಮೌನಂ ಸಮ್ಮತಿ ಲಕ್ಷಣಂ ಅಂತ ಹೇಳಿ. ಆಗುವುದಿಲ್ಲ ಅಂತ ಅವರು ಹೇಳಲಿಲ್ಲ, ಆಯ್ತು ಅಂತ ತೀರ್ಮಾನ. ಆವಾಗಲೇ ಅಶ್ವತ್ಥಾಮಾಚಾರ್ಯರ ಬ್ರಹ್ಮಚರ್ಯ ಹೋಗಿದೆ. ಕೃಷ್ಣ ಅದನ್ನೇ ಮೂದಲಿಸಿದ್ದ, ಅಬ್ರಹ್ಮಚರ್ಯ ಅಂತ ಕೃಷ್ಣ ಹೇಳಿರತಕ್ಕಂತಹ ಮಾತು. ಮತ್ತೆ ಯಾರು ಹಿಂದೆ ತಗೊಂಡ್ರು ಅದನ್ನು? ವ್ಯಾಸರಂದ್ರು, ಅರ್ಜುನ ಹಿಂತೆಕೊಳ್ಳು, ಆ ಅಶ್ವತ್ಥಾಮಾಚಾರ್ಯ ಪ್ರಯೋಗ ಮಾಡಿದ್ದ ಬ್ರಹ್ಮಾಸ್ತ್ರವನ್ನು ಕೂಡ ನೀನು ಹಿಂತೆಕೊಳ್ಳು. ಅರ್ಜುನ ಹಿಂತೆಕೊಂಡ ಮೇಲೆ ಏನಾಯ್ತು? ಅರ್ಜುನ ಹಿಂತೆಕೊಂಡ. ಆದ್ರೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದ್ದು ಮಾತ್ರ ಯಾರು? ಅಶ್ವತ್ಥಾಮಾಚಾರ್ಯ. ಕೃಷ್ಣ ಅಂದ, ಇದು ಆಗ್ಲಿಲ್ಲ ವ್ಯಾಸರೇ, ಅಜ್ಜ ವ್ಯಾಸರೇ, ಇದು ಸರಿಯಾಗಿಲ್ಲ. ಅವ ಪ್ರಯೋಗ ಮಾಡಿದ್ದನ್ನು ಹಿಂತೆಕೊಂಡದ್ದು ಅರ್ಜುನ. ಇದು ಏನಾಯ್ತು? ತಪ್ಪು ಮಾಡಿದ್ದು ಯಾರು, ತಪ್ಪಾಯ್ತು ಅಂತ ಹೇಳಿದ್ದು ಯಾರಿದು? ನಮ್ಮ ಮನೆಯಲ್ಲಿ ಹಾಗೆ ಇರುತ್ತೆ, ಮಕ್ಕಳು ಏನೋ ಹೊಡ್ಕೊಂಡದ್ದು, ಮಕ್ಕಳು ಹೊಡ್ಕೊಂಡ ಮೇಲೆ ಸಖತ್ ಹೊಡ್ಕೊಂಡಿದ್ದಾರೆ. ಆಮೇಲೆ ಯಾರೋ ಒಂದು ಮಗುವಿಗೆ ತೀಕ್ಷ್ಣವಾಗಿ ಗಾಯ ಆಗಿದೆ. ಆವಾಗ ಕ್ಷಮೆ ಕೇಳೋದು ಯಾರು? ಆ ಮಗುವಿನ ಅಪ್ಪಮ್ಮ ಬಂದು ಕ್ಷಮೆ ಕೇಳೋದು. ಆವಾಗ ಈ ಮಗುವಿನ ಅಪ್ಪಮ್ಮ ಅಂತಾರೆ, ಇಲ್ಲ ಮಗನೇ ಬಂದು ಕ್ಷಮೆ ಕೇಳಬೇಕು ಅಂತ ಉಂಟು ಈ ಲೋಕದಲ್ಲಿ. ಅದೇ ರೀತಿಯಲ್ಲಿ ಅರ್ಜುನ ತಪ್ಪಾಯ್ತು ಅಂತಂದದ್ದು, ಅಶ್ವತ್ಥಾಮಾಚಾರ್ಯ ತಪ್ಪಾಯ್ತು ಅಂತ ಹೇಳಬೇಕು ಅಂತ ಅಂದ ಕೃಷ್ಣ. ಕೃಷ್ಣನು ಜಿದ್ದು ಬಿಡ್ತಾ ಇಲ್ಲ, ಅಶ್ವತ್ಥಾಮಾಚಾರ್ಯ ಬಿಡ್ತಾ ಇಲ್ಲ. ಅಶ್ವತ್ಥಾಮಾಚಾರ್ಯ ಆ ಸಮಯದಲ್ಲಿ ಅಸುರಾವೇಶ ಆಗಿದೆ. ಯದ್ಯಪಿ ಮಹಾರುದ್ರದೇವರ ಅವತಾರ ಆದ್ರೂ ಕೂಡ ಆ ಸಮಯದಲ್ಲಿ ಒಂದು ಅಸುರಾವೇಶ ಆಗಿ ಈ ರೀತಿಯಲ್ಲಿ ವರ್ತನೆ ಮಾಡ್ತಾ, ಅವರ ಪ್ರಾರಬ್ಧ ಅಷ್ಟು ಇತ್ತು, ಅದು ಸವಿಯುವುದಕ್ಕೋಸ್ಕರ ದೇವರು ಈ ರೀತಿ ವ್ಯವಸ್ಥೆ ಮಾಡ್ತಾ ಇದ್ದಾನೆ. ಅಶ್ವತ್ಥಾಮಾಚಾರ್ಯ ಆಗುದಿಲ್ಲ, ಕೃಷ್ಣ ಆಗ್ಲೇಬೇಕು ಅಂತಂದ. ಕೊನೆಗೆ ಅಶ್ವತ್ಥಾಮಾಚಾರ್ಯ ಏನಂದ್ರು ಗೊತ್ತು? ಮುಕ್ತಾಹ ಪಂಚ ಪಾಂಡವಾಹ ಏವ, ನನ್ನ ಬ್ರಹ್ಮಾಸ್ತ್ರದಿಂದ 5 ಜನ ಪಾಂಡವರನ್ನು ಮಾತ್ರ ಉಳಿಸ್ತೇನೆ ಎಂದ. ಅಂದ್ರೆ ಏನರ್ಥ? ಉತ್ತರೆಯ ಗರ್ಭದಲ್ಲಿದ್ದಂತಹ ಮಗುವನ್ನು ಉಳಿಸುವಲ್ಲೋ ಅಂತ. ಮುಕ್ತಾಹ ಪಂಚ ಪಾಂಡವಾಹ ಏವ, 5 ಜನ ಪಾಂಡವರನ್ನು ಮಾತ್ರ ಬಿಡ್ತೇನೆ ಕೃಷ್ಣ, ಗರ್ಭದಲ್ಲಿದ್ದಂತಹ ಮಗುವನ್ನು ಸುತರಾಂ ಬಿಡೋಲ್ಲ. ಆವಾಗ ಕೃಷ್ಣ
ಪಶ್ಯಾಮಿ ಎತ್ತೇ ಶಕ್ಯಂ ಪುರುಷೋತ್ತ, ನಿನಗೇನು ತಾಕತ್ತುಂಟು ಮಾಡಿಕೋ, ನೀನು ಇದ್ದಿ ನಾನು ನೋಡ್ಕೊಳ್ತೇನೆ. ಉತ್ತರೆಯ ಗರ್ಭದಲ್ಲಿ ಸುತ್ತುತ್ತಾ ಉಂಟು. ಅದನ್ನು ಪರೀಕ್ಷೆ ಮಾಡ್ತಾ ಉಂಟಂತೆ ಗರ್ಭದಲ್ಲಿದ್ದಂತ ಮಗು. ಏನಿದು ಬೆಳಕು, ಏನು ಬೆಳಕಿನ ರೂಪದಲ್ಲಿ ರಕ್ಷಣೆ ಮಾಡ್ತಾ ಉಂಟು ಮಗುವನ್ನು. ಕೃಷ್ಣನ ಚಕ್ರ, ಗರ್ಭದೊಳಗೆ ಪ್ರವೇಶ ಮಾಡಿದ ಚಕ್ರ. ಅಶ್ವತ್ಥಾಮಾಚಾರ್ಯರ ಅಸ್ತ್ರ ಗರ್ಭವನ್ನು ಮುರಿಲಿಕ್ಕೆ ಅಂತ ಒಳ ಹೋಗಿದೆ. ಆ ಅಸ್ತ್ರ ಮಗುವಿಗೆ ತಾಗದಂತೆ ನೋಡಿಕೊಳ್ಳುವುದು ಕೃಷ್ಣನ ಚಕ್ರ ಮಧ್ಯದಲ್ಲಿ. ಆ ಬೆಳಕನ್ನು ಪರೀಕ್ಷೆ ಮಾಡ್ತಾ ಉಂಟಂತೆ ಗರ್ಭದ ಮಗು. ಏನಿದು ಬೆಳಕು, ಏನು? ಹಾಗೆ ಪರೀಕ್ಷೆ ಮಾಡಿ 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 ಹುಟ್ಟಿದ್ರಿಂದ ಮಗುವಿಗೆ ಪರೀಕ್ಷಿತು ಅಂತ ಹೇಳಿ. ಮಕ್ಕಳು ಹುಡುಕ್ತಾರೆ, ಏನೋ ಹೆಸರಿಡ್ತೇವೆ, ಏನೋ ಬೆಳೀತೇವೆ. ಹಯಗ್ರೀವ ಅಂತ ಹೆಸರಿಡ್ತೇವೆ ಮಗು ಹುಟ್ಟಿದ ಮೇಲೆ. ಎದೆ ಹೊಡೆದ್ರೆ ಒಂದು ಅಕ್ಷರ ಸಿಗೋದು ಆ ಮಗು ಹೆಸರು ಮಾತ್ರ. ಹಯಗ್ರೀವ ಶಬ್ದದ ಅರ್ಥ ಏನು ಗೊತ್ತಾ? ತುಂಬಾ ವಿದ್ಯೆ ಉಳ್ಳದ್ದಕ್ಕೆ ಹಯಗ್ರೀವ. ಹಯಗ್ರೀವ ದೇವರು ಅಂತಿದ್ದೇವಲ್ಲ, ತುಂಬಾ ವಿದ್ಯೆ ಉಳ್ಳದ್ದಕ್ಕೆ ಹಯಗ್ರೀವ ಅಂತ. ಕ್ಷೀರಸಾಗರ ಅಂತ ಹೆಸರಿಡ್ತೇವೆ. ನಿತ್ಯ ಊಟಕ್ಕೆ ಮಜ್ಜಿಗೆ ಪಕ್ಕದ ಮನೆಯಿಂದ ತರ್ತೇವೆ. ಹೆಸರು ಮಾತ್ರ ಕ್ಷೀರಸಾಗರ. ಒಂದು ಮಂತ್ರ ಜಪನೂ ಮಾಡಲ್ಲ. ಯಾವ ಮಂತ್ರವನ್ನು ಜಪ ಮಾಡಿಕೊಂಡು ಸಿದ್ಧಿ ಮಾಡಿಕೊಂಡಿಲ್ಲ. ಕೃಷ್ಣ ಮಂತ್ರ ಜಪ ಮಾಡಿ ಸಿದ್ಧಿ ಮಾಡಿಕೊಂಡಿದ್ದೀರೋ? ಸಿದ್ಧ ಕೃಷ್ಣ. ಅರ್ಥ. ಎಲ್ಲಾ ಮಂತ್ರಗಳನ್ನು ವಿರೋಧ ಮಾಡ್ತಾನೆ, ಆದ್ರೆ ಅವನಿಗೆ ಹೆಸರು ಮಾತ್ರ ಜಪ ಮಾಡಿ ಮಂತ್ರವನ್ನು ಸಿದ್ಧ ಮಾಡಿಕೊಂಡ್ರೆ ಏನ್ ಹೆಸರು? ಸಿದ್ಧರಾಮ. ಒಂದು ಮಂತ್ರನೂ ಇಲ್ಲ, ಅವನಿಗೆ ಗೊತ್ತಿಲ್ಲ. ಅದಕ್ಕಂದ್ರೆ ಮಗು ಹುಟ್ಟಿದ ಮೇಲೆ ಮಗುವಿಗೆ ನಾವು ಇಡತಕ್ಕಂತಹ ಹೆಸರಿಗೆ ಅನುಗುಣವಾಗಿ ನಮ್ಮ ಮಗು ಬೆಳಿಬೇಕು ಅಂತಾದ್ರೆ ಉತ್ತರೆಯ ಗರ್ಭದಲ್ಲಿ ಇದ್ದಂತಹ ಮಗು ಉಂಟಲ್ಲ, ಆ ಮಗುವಿನ ಚಿಂತನೆಯನ್ನು ನಮ್ಮ ಗರ್ಭದಲ್ಲಿರುವ ಮಗುವಿನಲ್ಲಿ ಮಾಡಬೇಕು. ಯಾವಾಗ ಗರ್ಭದಾನ ಆಯಿತೋ ಅಂದಿನಿಂದ ಮಗುವಿಗೆ ನಾವು ಹೆಸರಿಡ್ಲಿಕ್ಕೆ, ಯದ್ಯಪಿ ಅದು ಎಂಥದ್ದು ಅಶಾಸ್ತ್ರೀಯನೂ ಹೌದು, ಆಮೇಲೆ ಕಾನೂನು ಬಾಹಿರನೂ ಹೌದು, ಆದ್ರೂ ಗುಟ್ಟಾಗಿ ನಾವು ಪರೀಕ್ಷೆ ಮಾಡಿಯೇ ಮಾಡ್ತೇವೆ. ಗರ್ಭದಲ್ಲಿದ್ದ ಏನು ಗಂಡು ಹೆಣ್ಣು ಅಂತ ಹೇಳ್ತೀವಿ. ಗಂಡು ಅಂತ ಆದ್ರೆ ಇರ್ಲಿ, ಹೆಣ್ಣು ಅಂತ ಆದ್ರೆ ಬೇರೆ. ಯಾಕೆ ಇರ್ಲಿ ಅಂತ ಯಾರೋ ಕೇಳಿದ್ರು. ಅದು ಹುಟ್ಟಿದ ಮೇಲೆ ನಮ್ಗೆ ಗಂಡಾಂತರ ಕೊಡ್ಲಿಕ್ಕೆ ಬೇಕಾಗುತ್ತೆ. ಹೆಣ್ಣು ಅಂತಂದ್ರೆ ಮೂಗು ಮುರಿತೇವೆ. ಆದ್ರೆ ಈಗಿನ ಕಾಲದಲ್ಲಿ ಅಪ್ಪಮ್ಮ ಇರುವುದೇ ಹೆಚ್ಚಿನ ಕಡೆಗಳಲ್ಲಿ ಮಗಳ ಮನೆಯಲ್ಲಿ, ಮಗನ ಮನೆಯಲ್ಲಿಲ್ಲ. ಯಾಕೆ? ಸೊಸೆ ಬಂದಿರ್ತಾರೆ, ಅದರಿಂದ ಮಗನ ಮನೆಯಲ್ಲಿರೋದು. ಆದ್ರಿಂದ ದೇವರು ಕೊಟ್ಟಂತ ಪ್ರಸಾದ ಎನ್ನುವ ಚಿಂತನೆ ನಮ್ಮಲ್ಲಿ ಬೇಕು. ಅಂತೂ ಗರ್ಭದಲ್ಲಿ ಏನುಂಟು, ಗರ್ಭದಲ್ಲಿ ಮಗು ಉಂಟು ಅಂತಾದಾಗ ಉತ್ತರೆಯ ಗರ್ಭದಲ್ಲಿದ್ದಂತಹ ಪರೀಕ್ಷಿತ ಏನುಂಟು ಮಗು, ಆ ಮಗುವನ್ನು ಚಿಂತನೆ ಮಾಡಿಬಿಟ್ಟು ಹುಟ್ಟಿದ ಮೇಲೆ ನಾವೇನು ಹೆಸರಿಡ್ತೇವೆ ನಾಮಕರಣ, ಅದಕ್ಕೆ ಅನುಗುಣವಾಗಿ ಮಗು ಬೆಳೆಯುತ್ತದಂತೆ. ಆ ರೀತಿಯಲ್ಲಿ ಅಂತೂ ಚಕ್ರ ಒಳಗಿನಿಂದ ರಕ್ಷಣೆ ಮಾಡ್ತಾ ಇದ್ರೂ ಕೂಡ ಮಗು ಹುಟ್ಟಿದ್ದು ಹೆಣಲಿ. ಮಗು ಹುಟ್ಟುವಾಗ ಸತ್ತೇ ಹೋಗಿ. ಕೃಷ್ಣ ಇದ್ದ ಅಲ್ವೋ ಸ್ವಯಂ, ಕೃಷ್ಣನ ಚಕ್ರ ಗರ್ಭದಲ್ಲಿ ರಕ್ಷಣೆ ಮಾಡ್ತಿತ್ತಲ್ಲ, ಆದ್ರೂ ಸತ್ತಿತ. ಹೌದು, ಯಾಕೆ? ಅಶ್ವತ್ಥಾಮನ ಶಾಪ. ಹಾಗಾದ್ರೆ ಅಶ್ವತ್ಥಾಮಾಚಾರ್ಯರು ಕೃಷ್ಣನಿಗಿಂತ ದೊಡ್ಡವರು ಅಲ್ಲ, ಸ್ವರಾಟ್. ಅಶ್ವತ್ಥಾಮಾಚಾರ್ಯರು ಭಗವಂತನ ಸೇವೆ ಮಾಡಲಿಕ್ಕೆ ಅಂತ ಭೂಮಿಗೆ ಬಂದವರು, ಮಹಾರುದ್ರ ದೇವರು. ದೇವರು ಭೂಮಿಗೆ ಭೂಭಾರ ಹರಣಕ್ಕೆ ದೇವರು ಭೂಮಿಗೆ ಬಂದಿದ್ದಾನೆ. ಅವನಿಗೆ ಸೇವಕನಾಗಿ ನಾನು ಹೋಗ್ತಾ ಇದ್ದೇನೆ, ಸಹಾಯಕ್ಕಲ್ಲ. ಅವನಿಗೆ ಸೇವಕನಾಗಿ ನಾನು ಹೋಗ್ತೇನೆ. ಏನಾಗಿ ಬಂದ? ಬ್ರಾಹ್ಮಣನಾಗಿ ಬಂದ. ಏನಾದ? ಕ್ಷಾತ್ರ ಧರ್ಮಕ್ಕೆ ಇಳಿದ. ತನ್ನ ಧರ್ಮ ಅಲ್ಲ, ಯುದ್ಧ ಮಾಡುವುದು ಬ್ರಾಹ್ಮಣನ ಧರ್ಮ ಅಲ್ಲ. ಆದ್ರೂ ಅಶ್ವತ್ಥಾಮಾಚಾರ್ಯರು ಕ್ಷಾತ್ರ ಧರ್ಮಕ್ಕೆ ಇಳಿದ್ರು, ಬಿಲ್ಲು ಬಾಣ ಹಿಡಿದ್ರು. ಕೃಷ್ಣನಿಗೆ ಸಂತೋಷ ಆಯ್ತಂತೆ. ನನಗೋಸ್ಕರ ಈ ಬ್ರಾಹ್ಮಣ ತನ್ನ ಬ್ರಾಹ್ಮ ಧರ್ಮವನ್ನು ಬಿಟ್ಟು ಕ್ಷಾತ್ರ ಧರ್ಮಕ್ಕೆ ಬಂದ, ನನಗೋಸ್ಕರ. ದೇವರಿಗೆ ಅಷ್ಟು ಖುಷಿಯಾಗಿ ಏನ್ ಮಾಡಿದ? ಸ್ವರಾಟ್. ಅವ ಕೊಟ್ಟ ಮಾತಿಗೆ ಅನುಗುಣವಾಗಿ ಹುಟ್ಟಿದ ಮಗು ಹೆಣನು. ಮತ್ತೆ ಬೇಕಾದ್ರೆ ಕೃಷ್ಣ ಬದುಕಿಸಬೇಕು. ಅಂತೂ ಉತ್ತರೆ ಹಡದದ್ದು ಮಾತ್ರ ಹೆಣವನ್ನು. ಯಾಕೆ? ಒಬ್ಬ ಬ್ರಾಹ್ಮಣನ ಮಾತನ್ನು ಉಳಿಸಿಕೊಡಬೇಕು ಎನ್ನುವ ದೃಷ್ಟಿಯಿಂದ. ಇದನ್ನೇ ಸ್ವರಾಟ್. ಆದ್ರಿಂದ ಪರೀಕ್ಷಿತ ಅಲ್ಲ. ಇಂತಹ ಪರೀಕ್ಷಿತಿಯೂ ಕೂಡ ಏನು ಬಂತಲ್ಲ. ಯಾಕೆ? ಮತ್ತೇನಿಲ್ಲ, ಬ್ರಾಹ್ಮಣನ ಶಾಪ, ಆ ಬ್ರಹ್ಮಾಸ್ತ್ರದ ಶಾಪ ಪರೀಕ್ಷಿತ್ ರಾಜನ ತಲೆಯಲ್ಲಿತ್ತಲ್ಲ, ಆ ಶಾಪಕ್ಕೆ ಅನುಗುಣವಾಗಿ ಋಷಿಗಳಿಗೆ
ದ್ರೋಹ ಮಾಡಬೇಕು ಅಂತ ತೋರಿತು, ಪರೀಕ್ಷಿತ್ ರಾಜನಿಗೆ ತೋರಿತು. ಎಲ್ಲೋ ಬೇಟೆ ಆಡ್ಲಿಕ್ಕೆ ಅಂತ ಕಾಡಿಗೆ ಹೋದವ, ಬೇಟೆ ಆಡಿದ, ಸುಸ್ತಾಯಿತು, ನೀರು ಬೇಕಾಯಿತು. ಅದಕ್ಕೋಸ್ಕರ ಅರಸಿಕೊಂಡು ಬಂದ್ರೆ ಒಂದು ಆಶ್ರಮ ಕಂಡಿತು. ಆಶ್ರಮದೊಳಗೆ ನುಗ್ಗಿದ, ಅಲ್ಲಿ ಒಬ್ಬ ಋಷಿ ಧ್ಯಾನದಲ್ಲಿ ಕೂತಿದ್ದ. ಹಸಿವೆ ಬಾಯಾರಿಕೆಯ ಸಂದರ್ಭ, ಧ್ಯಾನ ಗೀನ ಏನು ತಲೆಗೆ ಬರೋಲ್ಲ. ನಾನು ಬಂದಾಗ ಋಷಿ ನನಗೆ ಆದರ ಮಾಡಿಲ್ಲ ಅಂತ ಒಂದೇ ಪರೀಕ್ಷೆ ತಲೆಗೆ ಬಂತ. ಯಾಕೆ ಬಂತು? ಮತ್ತೇನಿಲ್ಲ, ಬ್ರಹ್ಮ ಶಾಪ, ಅಶ್ವತ್ಥಾಮಾಚಾರ್ಯರ ಶಾಪ. ದೇವರಿದ್ದಾನೆ, ಆದ್ರೂ ಕೂಡ ಸ್ವರಾಟ್ ಬ್ರಾಹ್ಮಣರ ಮಾತನ್ನು ಭಗವಂತ ನಡೆಸಿಕೊಡ್ತಾನೆ ಅಂತ ಆ ದೃಷ್ಟಿಯಲ್ಲಿ ಹುಟ್ಟಿದ ಮೇಲೂ ಕೂಡ ಪರೀಕ್ಷಿತನ ತಲೆಯಲ್ಲಿ ಇದು ಸೇರಿ, ಬ್ರಹ್ಮ ಶಾಪ ಸೇರಿ. ಆದ್ರಿಂದ ಋಷಿಗಳಿಗೆ ತಮಾಷೆ ಮಾಡಿದ. ಒಂದು ಹೆಣವನ್ನು ಗೊತ್ತು ನಮಗೆ, ಸರ್ಪದ ಹೆಣವನ್ನು ಬಾಣದ ತುದಿಯಲ್ಲಿ ಹಿಡ್ಕೊಂಡು ಆ ಋಷಿಯ ಕೊರಳಿಗೆ ಹಾಕಿದ. ಋಷಿ ಧ್ಯಾನಾವಸ್ಥೆಯಲ್ಲೇ ಇದ್ದ, ದೇಹದ ಮೇಲಿನ ಅಭಿಮಾನ ಬಿಟ್ಟವ. ನಾವು ಹೇಗೆ ಗಾಢ ನಿದ್ದೆಯಲ್ಲಿರುವಾಗ ನಮ್ಮ ಮೈ ಮೇಲೆ ಏನು ಬಂದ್ರು ಹೋದ್ರು ನಮಗೆ ಗೊತ್ತಾಗುವಲ್ವೋ, ಅದೇ ರೀತಿಯಲ್ಲಿ ಆ ಋಷಿ ಧ್ಯಾನದಲ್ಲಿರುವಾಗ ಅವನ ಮೈ ಮೇಲಿನ ಪ್ರಜ್ಞೆ ಇಲ್ಲ, ಅದರಿಂದ ಏನಾದ್ರೂ ಕೂಡ ಅದಕ್ಕೆ ತಲೆ ಕೆಡಿಸಿಕೊಳ್ಳಿಲ್ಲ. ಮಗನಿಗೆ ಸುದ್ದಿ ಹೋಯ್ತು. ಮಗು ಇನ್ನೂ ಪುಟ್ಟದ, ಅದು ಇನ್ನು ಪ್ರಾಯ 8 ವರ್ಷದ್ದದು, ಉಪನಯನ ಆದದ್ದಷ್ಟೇ. ಆ ಮಗುವಿನ ಕಿವಿಗೆ ಈ ಮಾತು ಬಿತ್ತು, ಅಪ್ಪನಿಗೆ ಯಾರೋ ಅಪಮಾನ ಮಾಡಿದ್ದಾರೆ ಅಂತ. ಯಾರು ಅಂತ ಮಗುವಿಗೆ ಗೊತ್ತಿಲ್ಲ. ನಿಂತಲ್ಲೇ ಮಗುವಿನ ಬಾಯಿಯಿಂದ ಬಂದ ಮಾತು, ಇಂದಿನಿಂದ 7ನೇ ದಿವಸಕ್ಕೆ ಅಪ್ಪನ ಕೊರಳಿಗೆ ಯಾರು ಸತ್ತ ಸರ್ಪದ ಹೆಣವನ್ನು ಹಾಕಿದ್ದಾನ ಅವ ಸಾಯಿ. ಸ್ವರಾಟ್. ಆ ಮಗುವಿನ ಸ್ವರಕ್ಕೆ ದೇವರು ಸ್ಪಂದಿಸಿದ ಅಲ್ವೋ? ಯಾಕೆ? ಮಗುವಿನಲ್ಲಿ ಅಷ್ಟು ತಾಕತ್ತಿತ್ತಂತೆ. ಅದರಿಂದ ದೇವರು ಏನು ತಾಕತ್ತು ನೋಡ್ತಾನೆ, ವಯಸ್ಸನ್ನು ನೋಡೋಲ್ಲ, ಸಾಮರ್ಥ್ಯವನ್ನು ನೋಡ್ತಾನೆ. ಅವರಲ್ಲಿ ಅಂತಃಸತ್ವ ಹೇಗುಂಟು ಅಂತ ನೋಡ್ತಾನೆ. ಇವರಿನ್ನು ಚಿಕ್ಕವರು, ಏನಂತ ಇವರಲ್ಲಿ ಸಾಮರ್ಥ್ಯ? ಇವರು ದೊಡ್ಡವರು, ಆದ್ರಿಂದ ದೊಡ್ಡವರು ಟೊಳ್ಳಾಗಿರ್ತಾರೆ, ಚಿಕ್ಕವರು ತುಂಬಿದವರಾಗಿರ್ತಾರೆ. ಆ ನಿಜದಲ್ಲಿ ಸ್ವರ, ಅಲ್ಲೇ ಶಾಪ ಬಂತು ಪರೀಕ್ಷಿದ್ರಾಗಿ. ಯಾವುದರ ಫಲ? ವಿಪ್ರಶಾಪದ ಫಲ. ಒಬ್ಬ ಅಶ್ವತ್ಥಾಮ ಗರ್ಭಕ್ಕೆ ಪ್ರಯೋಗ ಮಾಡಿರತಕ್ಕಂಥ ಬಾಣದ ಸಾಮರ್ಥ್ಯವನ್ನು ಕೃಷ್ಣ ನಡೆಸ್ಕೊಂಡು ಬಂದ. ಅದರಿಂದ ಪರೀಕ್ಷಿತ್ ಹೇಳ್ತಾ ಇದ್ದಾನೆ. ಹಾಗಾದ್ರೆ ಶಾಪ ಬಂದಾಗ ಪರೀಕ್ಷಿತ್ ರಾಜ ಕಂಗಾಲಾದ್ನ? ಇಲ್ಲ ಅಂತೆ. ಮತ್ತೆ ಖುಷಿ ಪಟ್ಟ ಅಂತೆ. ಏನು ಖುಷಿ ಪಟ್ಟ? 7 ದಿವಸ ನಾನು ಸಾಯವಲ್ಲ ಖುಷಿ ಪಟ್ಟ ಅಂತ. ಸಾಮಾನ್ಯವಾಗಿ ನಿಮ್ಮ ಜೀವನ, ನಾವು ಅದೇ ಯಕ್ಷ ಪ್ರಶ್ನೆಯಲ್ಲಿ ಆಶ್ಚರ್ಯದೊಂದು ಮಾತು ಬರುತ್ತಲ್ಲ. ಏನ್ ಆಶ್ಚರ್ಯ ಅಂತ ಯಕ್ಷ ಧರ್ಮರಾಜನ ಕೇಳಿದಾಗ ಧರ್ಮರಾಜ ಕೊಟ್ಟ ಉತ್ತರ, ಜನ ಸಾಯ್ತಾನೆ ಇರ್ತಾರೆ, ಇದನ್ನು ಕೇಳಿಸಿಕೊಂಡ ಜನ ಮಾತ್ರ ತಾವು ಶಾಶ್ವತ ಅಂತ ತಿಳ್ಕು, ಇದೆ ಆಶ್ಚರ್ಯ. ಕಣ್ಣೆದುರಿಗೆ ಸಾಯ್ತಾರೆ, ನಾವೇ ಹೇಳ್ತೇವೆ ಏನು ಅಂತ, ಇಷ್ಟ ಪಾತ್ರ ಸಾಯ್ತಾರ, ಎಂತ ಸಾಯ್ತಾರೆ, ಯಾರು ಹೇಳುದು? ಅದು ಕೂಡ ಈಗಿನ ಕಾಲದಲ್ಲಿ ಅಂತೂ ಈ ತರೆಗೆಲೆಗಳು ಉರುಳಿದಂತೆ ಜನ ಸಾಯ್ತಾರೆ. ತರೆಗೆಲೆ ಆದ್ರೂ ಕೂಡ ಹಣ್ಣಾದ್ಮೇಲೆ ಉರುಳುತ್ತೆ. ನಾವು ಹಾಗೆಲ್ಲ, ಹಣ್ಣಾಗ್ಬೇಕಾಗಿಲ್ಲ, ಕಾಯಿ ಇರುವಾಗಲೇ 10, 20, 25, 30 ವಯಸ್ಸಿಗೇನೆ ಹೇಳಲಿಲ್ಲ ಕೇಳಲಿಲ್ಲ. ಯಮಾಂದ ಅಂತಕನ ದೂತರಿಗೆ ಕಿಂಚಿತ್ತು ದಯ ಇಲ್ಲ. ನೀನು ಅವ್ರು ನೋಡಿಕೊಳ್ತಾರೆ ಅಂತ ಹೇಳ್ಕೊಂಡು ಹೋಗ್ತಾನೆ ಪರೀಕ್ಷಿತ್ ರಾಜ್. ಆದ್ರಿಂದ ನಿಮ್ಮ ಜೀವನದ ಹೆಸರೇನು ಗೊತ್ತಾ? ATM. ಅಲ್ಲಲ್ಲಿ ಉಂಟಲ್ಲ ದಾರಿಯಲ್ಲಿ ATM. ಏನು ನಾವೇನು ಚಿಂತನೆ ಮಾಡಿದ್ದೇವೆ? ಎನಿ ಟೈಮ್ ಮನಿ ಅಂತ. ಈಗ ದಕ್ಷಿಣ ಕೊಡಬೇಕು ಅಂತ ತೋರಿತು. ಅಲ್ಲೇ ಒಂದು ATM ಇತ್ತು, ಅಲ್ಲಿ ಹೋದೆವು, ದುಡ್ಡು ಇಟ್ಕೊಂಡೆವು, ಇವರಿಗೆ ದಕ್ಷಿಣ ಕೊಟ್ಟಾಯ್ತು. ATM ಸ್ವಂತದಲ್ಲಿ ದುಡ್ಡಿದ್ದು. ನಿಜವಾಗದೆ ಇರಲಿ, ಆದ್ರೆ ನಿಜವಾದ ಅರ್ಥ ಏನು ಗೊತ್ತಾ? ಎನಿ ಟೈಮ್ ಮರಣ. ರಾತ್ರಿ ಅಂತಿಲ್ಲ, ಹಗಲು ಅಂತಿಲ್ಲ, ಅಲ್ಲಿ ಅಂತಿಲ್ಲ, ಇಲ್ಲಿ ಅಂತಿಲ್ಲ. ಊಟಕ್ಕೆ ಅಂತ ಹೋಗಿದ್ದೇನೆ, 2 ತುತ್ತು ಊಟ ಹೊಟ್ಟೆಗೆ ಹೋಗಿದೆ, 3ಕ್ಕೆ ಹೋಗೋದಾಗ ಸ್ಫಟ. ಪರೀಕ್ಷಿತ್ ರಾಜ ಅಂದ, 7 ದಿವಸ ನಾನು ಸಾಯುವಲ್ಲ. ಒಂದು ಆಲೋಚನೆ ಮಾಡೋಣ. ಯಾರಾದ್ರೂ ಶಾಪ ಕೊಡುವಾಗ ಇಂದಿನಿಂದ ಇಷ್ಟನೇ ದಿವಸಕ್ಕೆ ನೀನು ಸಾಯು ಅಂತ ಶಾಪ ಕೊಡ್ತಾರ, ಅಥವಾ ಹಳಾತು ಪೋಲ ಅಂತ ಶಾಪ ಕೊಡುದ? ನಮ್ಮ ಕ್ರಮ ಇನ್ನೇ 30ನೇ ದಿವಸಕ್ಕಂತಿಲ್ಲ ನಾವು ಶಾಪ ಕೊಡುವಾಗ. ಮತ್ತೆ ಆಗಿದ್ದಾಗೆ ಇಷ್ಟೇನೆ ಹಳಾತು ಪೋಲ ಅಂತ ಹೇಳ್ತಾರೆ. ಅದರ ಅರ್ಥನೇ ಆಗಿ ಹಳಾತು ಪೋಲ ಅಂದ್ರೆ ಈಗಲೇ ನೀನು ಹಾಳಾಗಿ ಹೋಗು ಅಂತ ಅರ್ಥ.
ಇಷ್ಟು ಸಮಯ ಆದ್ಮೇಲೆ ಹಾಳಾಗಿ ಹೋಗುವಂತ ಅದರ ಅರ್ಥ ಅದು ಇದೊಂದು ಸ್ಪೆಷಲ್ ಶಾಪ, ಇದೊಂದು ಹೊಸ ಶಾಪ. ಇಂದಿನಿಂದ 7ನೇ ದಿವಸಕ್ಕೆ ನೀನು ಸಾಯ್ಬೇಕು ಅಂತಂದ್ರೆ ಏನು, ದೇವರೇ ಮಾಡಿಸಿದ್ದು, ದೇವರೇ ಮಾಣಿಯ ಬಾಯಿಯಿಂದ ನುಡಿಸಿದ್ದು 7ನೇ ದಿವಸಕ್ಕೆ ಅಂತ. ಯಾಕೆ? ಮತ್ತೇನಿಲ್ಲ. ಪರೀಕ್ಷಿತ್ ಯಾರು? ಉತ್ತರೆಯ ಮಗ. ಉತ್ತರೆ ಯಾರು? ಯುದ್ಧದಲ್ಲಿ ಸತ್ತವನ ಹೆಂಡತಿ, ಅಭಿಮನ್ಯುವಿನ ಹೆಂಡತಿ. ಅಭಿಮನ್ಯು ಯಾರು ಅಂದ್ರೆ, ನಾವು ನಮ್ಮ ವಂಶವನ್ನು ಹಿಂದೆ 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 ಹಿಡ್ಕೊಂಡು ಹೋದಾಗ ಎಷ್ಟು ನಮಗೆ ಲಾಭ ಉಂಟು ಭಗವಂತ ಮಾಡ್ತಾನೆ ಎನ್ನುವುದಕ್ಕೆ ಇದೆಲ್ಲ ಒಂದು ಕಾರಣ. ಉತ್ತರೆ ಅಭಿಮನ್ಯುವಿನ ಹೆಂಡತಿ, ಅಭಿಮನ್ಯು ಸುಭದ್ರೆಯ ಮಗ, ಸುಭದ್ರೆ ಅರ್ಜುನನ ಹೆಂಡತಿ. ಇಲ್ಲಿಯೇ ತನಕ ನಿಲ್ಲೋದಲ್ಲ, ಸುಭದ್ರೆಯ ಹಿಂದಿನ ಜನ್ಮಕ್ಕೆ. ಸಾಮಾನ್ಯವಾಗಿ ನಾವು ಜಾತಕ ತೋರಿಸುವಾಗ ಮುಟ್ಟಿದ್ದೆಲ್ಲ ಮಣ್ಣಾಗುತ್ತಾ ಇರುವಾಗ ನಾವು ಜಾತಕ ತೋರಿಸಿದ್ರೆ ಜೋಯಿಸರ ಹತ್ರ, ಆ ಜೋಯಿಸರಂತಾರೆ ಯಾವ್ದನ ಗುರು ಶಾಪ ಸೋಜೊಂತುಂಡು ಅಂತ. ಅದಕ್ಕೆ ಇವ ಅಂದ, ಏನು ಮಠದ ಕಡೆಗೆ ಮೋರೆ ಪಾಡ್ತಲ ಕೆದೊಂತು ಅಂತಂದ. ಮಠದ ಕಡೆಗೆ ತಲೆ ಹಾಕಿಯೂ ನಾನು ಮಲಗಿಲ್ಲ, ಹಾಗಿರ್ಬೇಕು ಅಂತಾದ್ರೆ ಗುರು ಶಾಪ ಹೇಗೆ ಬಂತು ಅಂತ. ಅದಕ್ಕೆ ಅವರು ಮತ್ತೂ ಹಿಂದೆ ಹೋದ್ರು. ಹೋಯಿ ಜನ್ಮಂಟಿ ಮಠೊಂಟೆ ಇತ್ತು ನಾಯಿ ಅಂತ. ಹೋದ ಜನ್ಮದ ಜಾತಕ ತೆಗೆದ್ರೆ ಅವಾಗ ನೀನು ಮಠದಲ್ಲೇ ಇದ್ದಿ, ಮಠದಲ್ಲಿರುವಾಗ ಸ್ವಾಮಿಗಳು ಹೇಳಿದ್ದನ್ನು ಕೇಳ್ತಿರ್ಲಿಲ್ಲ, ಅದು ಶಾಪ ನಿನ್ನನ್ನು ಹಿಡ್ಕೊಂಡು ಮುಂದಿನ ಜನ್ಮ ತನಕ ಬಂದಿದೆ ಅಲ್ವೋ. ಹಾಗಾದ್ರೆ ಜನ್ಮಾಂತರ ಈ ಒಂದು ಸಂದರ್ಭದಲ್ಲಿ ಇದೆಲ್ಲ ಇತ್ತು. ಹಿಪ್ನೋಟಿಸಮ್ ಅಂತ ಒಂದು ಕಾಲದಲ್ಲಿ ಭಾರಿ ಇತ್ತು. ಅದು ಪ್ರಸಿದ್ಧ ಡಿನ್ ಕೊಹ್ಲಿ ಅಂತ ಒಬ್ಬ ಪ್ರಸಿದ್ಧನಾದೋ ಇದ್ದು. ಅದರಲ್ಲಿ ಏನು ಹೀಗೆ ಹೇಳ್ತಾ ಅವನನ್ನು ಹಿಂದಿನ ಜನ್ಮಕ್ಕೆ ಕರ್ಕೊಂಡು ಇಲ್ಲೇ ಇರ್ತಾನೆ, ಅವನನ್ನು ಹಿಂದಿನ ಜನ್ಮಕ್ಕೆ ಇವಾಗ ಕರ್ಕೊಂಡು ಹೋಗುದಂತೆ. ಕಂತೆಗಳ ಸಂತೆ. ಕೊನೆಗೆ ಪ್ರಾಯಶಃ ಜನ ಅದಕ್ಕೇನು ಬೆಲೆ ಕೊಟ್ಟಿಲ್ಲ, ಅಲ್ಲೇ ಸತ್ತೋಯ್ತದೆ. ಆ ಹಿಪ್ನೋಟಿಸಮ್ ಅಲ್ಲೇ ಮುಗ್ದೆ ಹೋಯ್ತದೆ. ಅದು ನಮ್ಮ ಜಾತಕದಲ್ಲಿ ಈಗಲೂ ಕೊಂಟ ಉಂಟು, ಜನ್ಮಾಂತರ ಅಂತ ಈಗಲೂ ಉಂಟು. ಸುಭದ್ರೆ ಜನ್ಮಾಂತರಕ್ಕೆ ಹೋಗಿ ಯಾರು ಜನ್ಮಾಂತರದಲ್ಲಿ ಮತ್ತೆ ಯಾರು ಅಲ್ಲ, ಲಂಕೆಯಲ್ಲಿ ಸೀತೆಯನ್ನು ಕಾದುಕೊಂಡು ಇದ್ದಂತಹ ತ್ರಿಜಟ. ಸೀತೆಯನ್ನು ಚೆನ್ನಾಗಿ ಕಾದುಕೊಂಡು, ಮತ್ತೆ ಎಲ್ಲಾ ರಾಕ್ಷಸರು ಕೂಡ ಇಟ್ಟೆ ತಿನ್ಪುಣನ ಬೆತ್ತು ತಿನ್ಪುಣನ ಅಂತ ಕಾಯ್ತಾ ಇದ್ದಂತೆ ಸೀತೆಯನ್ನು. ಅವರೆಲ್ಲ ಸೀತೆಗೆ ಉಪಟಳ ಮಾಡ್ಲಿಕ್ಕೆ ಅಂತ ಬಂದಾಗ ತ್ರಿಜಟೆ ಒಬ್ಬಳೇ ಆ ಸೀತೆಯನ್ನು ರಕ್ಷಣೆ ಮಾಡಿದವರು. ಯುದ್ಧ ಮುಗಿಯಿತು. ರಾಮಚಂದ್ರ ಸೀತೆಯನ್ನು ಹಿಡ್ಕೊಂಡು ಹೊರಟ. ಆವಾಗ ತ್ರಿಜಟ ಅಂದಳಂತೆ, ಚೂರು ಕಾಯು ರಾಮಚಂದ್ರ, ಯಾಕೆ ಇವಳನ್ನು ಕಾದುಕೊಂಡಿದ್ದವಳು ನಾನು, ಇವಳಿಗೆ ಭಯ ಆದಾಗ ರಕ್ಷಣೆ ಕೊಟ್ಟವಳು ನಾನು, ನೀನೀಗ ಸೀತೆಯನ್ನು ಹಿಡ್ಕೊಂಡು ಹೋಗ್ತೀಯ, ನನ್ ಗತಿ ಏನು ಅಂತ ಕೇಳಿದ್ದಂತೆ ತ್ರಿಜಟೆ ರಾಮನ ಹತ್ರ. ಅದಕ್ಕೆ ರಾಮ ಅಂದಂತೆ, ನಾನು ಮುಂದಿನ ಜನ್ಮದಲ್ಲಿ ಕೃಷ್ಣನಾಗಿ ಬರ್ತೇನೆ, ಆವಾಗ ನೀವು ನನ್ನಲ್ಲಿ ತಂಗಿ ಅಂದಂತೆ. ಅದೇ ತಂಗಿಯಾಗಿ, ಎಲ್ಲೆಲ್ಲೋ ತಂಗುಬೇಡಿ. ನಮ್ಮಲ್ಲಿ ತಂಗುದಾಣ ಅಂತ ಇರುತ್ತಲ್ಲ, ಬಸ್ಸು ತಂಗುದಾಣ, ರಿಕ್ಷಾ ತಂಗುದಾಣ ಅಂತೆಲ್ಲ ಇರುತ್ತಲ್ಲ, ಏನರ್ಥ, ಅಲ್ಲಿ ಹೋಗಿ ನಾವು ನೆಲೆಸುವುದು ಇರುವುದು. ಅದೇ ರೀತಿಯಲ್ಲಿ ಎಲ್ಲೆಲ್ಲೆಲ್ಲ ಓಡಾಡಬೇಡ, ಎಲ್ಲೆಲ್ಲೆಲ್ಲ ಇರಬೇಡ, ನನ್ನಲ್ಲೇ ತಂಗಿ ಅಂದ್ರೆ ನನಗೇನೆ ತಂಗಿಯಾಗಿ ಬನ್ನಿ ಅಂತ ಹೇಳ್ಕೊಂಡು ತ್ರಿಜಟೆಗೆ ರಾಮಚಂದ್ರ ಅನುಗ್ರಹ ಮಾಡಿದ. ಅದೇ ರಾಮ ಕೃಷ್ಣನಾಗಿ ಬಂದ, ಅದೇ ತ್ರಿಜಟ ಸುಭದ್ರೆಯಾಗಿ ಬಂದಳು. ಸೀತಾಯಾ ಪ್ರಾಕ್ ನಿತ್ಯ ಶುಶ್ರೂಷಣಾತ್, ಆಚಾರ್ಯ ಮಧ್ವರ ಮಾತು. ರಾಮಾಯಣ ಕಾಲದಲ್ಲಿ ಸೀತೆಯ ಸೇವೆ ಮಾಡಿದ್ದಕ್ಕೆ, ರಾಮಾಯಣ ಯಾವಾಗ ನಡೆದದ್ದು? ಇದೇ ದ್ವಾಪರ ಯುಗದ ಹಿಂದಿನ ತ್ರೇತಾಯುಗದಲ್ಲಿ ರಾಮಾಯಣ ನಡೆದದ್ದಲ್ಲ, ಅದಕ್ಕಿಂತ ಹಿಂದೆ ಹೀಗೆ 23 ತ್ರೇತಾಯುಗ ಹಿಂದೆ 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 ಹಿಂದೆ. ಹೀಗೆ ನಾವು ಜಪ ಮಾಡುವಾಗ ಅಷ್ಟಾವಿಂಶತನೇ ಕಲಿಯುಗೆ ಪುನಃ ಉಂಡಕ, ಅಷ್ಟಾವಿಂಶ 28ನೇ ಕಲಿಯುಗ ಅಂತೇಳಿ ಹೇಳೋದುಂಟಲ್ಲ. ಆದ್ರೆ 28ನೇ ಕಲಿಯುಗ ಅಂದ್ರೆ 28ನೇ ದ್ವಾಪರ, 28ನೇ ತ್ರೇತಾಯುಗ, 28ನೇ ಕೃತಯುಗ. ಅದಕ್ಕಿಂತ ಹಿಂದೆ 27, 26, 25, 24. ಆ 24ನೇ ತ್ರೇತಾಯುಗದಲ್ಲಿ ರಾಮಾವತಾರ ಆದದ್ದು, 28ನೇ ದ್ವಾಪರ ಯುಗದಲ್ಲಿ ಕೃಷ್ಣಾವತಾರ ಆದದ್ದು. ಆವಾಗ ಅವಳು ಬಂದು ಅದೇ ತ್ರಿಜಟೆ ಇಲ್ಲಿ ಬಂದಳು. ಕೃಷ್ಣ ಏನ್ ಮಾಡಿದ? ವಸುದೇವ ದೇವಕಿಯರಲ್ಲಿ ತನ್ನ ನಂತರ ತನಗೆ ತಂಗಿಯಾಗಿ ಹುಟ್ಟುವಂತೆ ಭಗವಂತ ಮಾಡಿದ. ಯಾತಕ್ಕೋಸ್ಕರ ಮಾಡಿದ? ಸೀತೆಯನ್ನು ಸಂರಕ್ಷಣೆ ಮಾಡಿದ್ದಕ್ಕೆ. ಸೀತೆ ಅಂದ್ರೆ ಯಾರು? ಸೀತೆ ಅಂದ್ರೆ ರಾಮನ ಹೆಂಡತಿ. ರಾಮ ಅಂದ್ರೆ ಯಾರು? ಸೀತೆಯ ಗಂಡ. ನನ್ಗೆ ಇಷ್ಟೇ ಗೊತ್ತು, ಇಷ್ಟಾದ್ರೂ ಗೊತ್ತಲ್ಲ, ಜನ್ಮಾಂತರದ ಪುಣ್ಯ ಅದು ಗೊತ್ತಿಲ್ಲ. ಸೀತಾ ಅಂದ್ರೆ ಏನು ಅಂತಲೇ ಗೊತ್ತಿಲ್ಲ, ರಾಮ ಅಂದ್ರೆ ಏನು ಅಂತಲೇ ಗೊತ್ತು. ಈ ರಾಮಂದೇ ಪರಿಚಯ ನಮ್ಗೆ ರಾಮ ಅಂತ ಕೇಳಿಬಿಟ್ಟು.
ಯಾಕಂದ್ರೆ ಅಂತಹ ಭಗವಂತ ಸೀತೆ ಅಂದ್ರೆ ಯಾರು? ಶ್ರುತಿ ಪ್ರತಿಗಳಿಗಭಿಮಾನಿ. ಸೀತೆ ಅಂದ್ರೆ ಲಕ್ಷ್ಮಿ. ಲಕ್ಷ್ಮಿ ಯಾರು? ವೈದಿಕ ಸಾಹಿತ್ಯದ ಅಭಿಮಾನಿಯವರು. ವೈದಿಕ ಸಾಹಿತ್ಯ ತ್ರಿಜಟ ಏನು ಮಾಡಿದ್ದು? ಸೀತೆಯನ್ನು ರಕ್ಷಣೆ ಮಾಡಿದ್ದು ಅಂತಂದ್ರೆ ವೈದಿಕ ಸಾಹಿತ್ಯವನ್ನು ರಕ್ಷಣೆ ಮಾಡಿದ್ದು ಅಂತ ಅರ್ಥ. ವೇದಗಳು ಏನ್ ಮಾಡ್ತಾವೆ? ದೇವರನ್ನು ಹೇಳಲಿಕ್ಕಿದ್ದವುಗಳು. ದೇವರನ್ನು ಹೇಳಲಿಕ್ಕೆ ಇದ್ದಂತಹ ಗ್ರಂಥಗಳ ರಕ್ಷಣೆ ಇವಳು ಮಾಡಿದ್ದಕ್ಕೆ ದೇವರು ಕೊಟ್ಟ ಫಲ ತನಗೆ ತಂಗಿಯಾಗಿ ಬರುವಂತೆ ಮಾಡಿದ. ಅವಳಲ್ಲೇ ಹುಟ್ಟಿದವ ಅಭಿಮನ್ಯು. ಅಭಿಮನ್ಯುವಿಗೇನೆ ಹುಟ್ಟಿದವ ಪರೀಕ್ಷಿತ್ ರಾಜ. ಆದ್ದರಿಂದ ದೇವರು ನೋಡಿ ಫಲ ಎಲ್ಲಿಯ ತನಕ ಬಂತು. ಒಂದು ವೈದಿಕ ಸಾಹಿತ್ಯವನ್ನು ಸಂರಕ್ಷಣೆ ಮಾಡಿದ್ದ ಅಷ್ಟೇ ತ್ರಿಜಟ. ದೇವರು ಕೊಟ್ಟ ಫಲ ಅಭಿಮನ್ಯುವಿನ ಮಗ ಪರೀಕ್ಷಿತ್ ರಾಜನ ತನಕ ಬಂತು. ಆದ್ರಿಂದ ನಮ್ಮ ಜೀವನದಲ್ಲಿ ಸ್ವಲ್ಪ ಆದ್ರೂ ಪ್ರತಿ ದಿವಸ ವೇದದ ಸಂರಕ್ಷಣೆ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ಗಂಡಸರು ಅಂತಾದ್ರೆ ಗಾಯತ್ರಿ ಅಷ್ಟಾಕ್ಷರ. ನಿಜವಾಗಿ ವೇದ ಓದಬೇಕು, ಸ್ವಲ್ಪ ಆದ್ರೂ ವೇದ ಓದಬೇಕು. ಸರಿ ಆಗಿಲ್ಲ, ಒಂದು 10 ಬಾರಿ. ಈಗಲೂ ಹಳ್ಳಿಗಳಲ್ಲಿ ಒಂದು ದಶಗಾಯತ್ರಿ ಅಂದೆಲ್ಲ ಅಂಪರಾವನ ಅಂತ. ದಶಗಾಯತ್ರಿ ಅಂತಲೇ ಶಬ್ದ ಬಂದಿದೆ ನಮ್ಮ ಅಜ್ಜಿಯಂದಿರ ಬಾಯಲ್ಲಿ. ದಶ ಅಂದ್ರೆ 10 ಅಂತ ಅರ್ಥ. 10 ಗಾಯತ್ರಿ ಮಾಡು, ಓದಿದ್ದು ತಲೆಗೆ ಹತ್ತುತ್ತೆ, ದಶ ಚೆನ್ನಾಗಿ ಇರುತ್ತೆ. ಇಲ್ಲದ್ರೆ ಯಾವಾಗ ಕೂಡ ಶನಿ ದೇಶ, ರಾಹು ದೇಶ, ಕೇತು ದೇಶನೇ ಜೀವನದಲ್ಲಿ ಬರುತ್ತೆ. ಅದಕ್ಕೊಂದು ದಶ ಗಾಯತ್ರಿ ಅಂತ ಬಂತು. ಗಂಡಸರು ಅಂತಾದ್ರೆ 10 ಗಾಯತ್ರಿ ಮಾಡಬೇಕು. ಈಗ ಏನಾಗಿದೆ ಅಂತಂದ್ರೆ ಯಾರು ಮಾಡ್ಬೇಕು ಅವ್ರು ಮಾಡೋಲ್ಲ, ಯಾರು ಮಾಡಬಾರ್ದು ಅವರ ರಾಗದಲ್ಲಿ ಹೇಳ್ತಾರೆ. ಹಿಮ್ಮೇಳ ಸಖತ್ತಿರುತ್ತೆ. ಆದ್ರಿಂದ ಯಾವಾಗ ಮಳೆ ಬರ್ಬೇಕು ಆವಾಗ ಬರೋಲ್ಲ, ಯಾವಾಗ ನಮ್ಗೆ ಮಳೆ ಬೇಡ ಆವಾಗ ಧೋ ಅಂತ ಮಳೆ ಬರುತ್ತೆ. ಮಾಡಬೇಕಾದವರು ಮಾಡೋಣ. ಹಾಗೆ ಮತ್ತೆ ಹೆಣ್ಮಕ್ಳು ಅಂತಂದ್ರು. ಹೆಣ್ಮಕ್ಳ ವೇದ ಸಂರಕ್ಷಣೆ ಅಂತಂದ್ರೆ ಲಕ್ಷ್ಮೀ ಶೋಭಾನ. ಆ ಲಕ್ಷ್ಮೀ ಶೋಭಾನಕ್ಕೇನೆ ಹೆಣ್ಮಕ್ಳ ಗಾಯತ್ರಿ ಅಂತ ಹೆಸರು. ಅದರಿಂದ ಹೆಣ್ಮಕ್ಳು ಲಕ್ಷ್ಮೀ ಶೋಭಾನನ್ನು ಪ್ರತಿ ದಿವಸ ಸ್ವಲ್ಪ ಅದು ಹೇಳ್ತಾ ಬಂದ್ರೆ ನಮ್ಮ ಚಿಕ್ಕ ಮಕ್ಕಳಿಂದ ಹೇಳು ಅಂತ ಹೇಳುವುದಲ್ಲ. ಚಿಕ್ಕ ಮಕ್ಕಳಿಗೆ ಯಾಕೆ ಚಿಕ್ಕ ಮಕ್ಕಳಿಗೆ ಹೇಳು ಅಂತ ಅಂದ್ಬಿಟ್ರೆ ಆ ಮಕ್ಕಳು ಅಂತಾರೆ ಈ ಪಣಪನ ಅಂತ ಕೇಳ್ತಾರೆ. ಅದಕ್ಕೆ ಸುಮ್ಮನೆ ಯಾಕೆ ಅವುಗಳಿಂದ ಬಯಸ್ಕೊಳ್ಳಬೇಕು? ಅದಕ್ಕೋಸ್ಕರ ಅವುಗಳನ್ನು ಕೂಡಿಸಿಕೊಂಡು ನಾವು ಕೂಡ ಹೇಳಲಿಕ್ಕೆ ಶುರು ಮಾಡಿದೆವು ಅಂತಂದ್ರೆ ಆವಾಗ ರಕ್ಷಣೆಗೆ ಭಗವಂತ ಸ್ವಯಂ ಬರ್ತಾನೆ. ಆಗ ನಮಗೇನಾದ್ರು ಅಕಸ್ಮಾತ್ ಮರಣ ಅಂತಿದ್ರು ಕೂಡ ಅದನ್ನು 7 ದಿವಸ ಭಗವಂತ ಮುಂದೆ ದೂಡ್ತಾನೆ. ಯಾಕೆ? ಏಳ್ಲಿಕ್ಕೆ ತಯಾರಾಗು ಅಂತೇಳಿ 7 ದಿವಸ ಮುಂದೆ ದೂಡ್ತಾನೆ. ಆ ನಿಟ್ಟಿನಲ್ಲಿ 7ನೇ ದಿವಸ ನಿನಗೆ ಅಂದ್ರೆ 7 ದಿವಸ ದೇವರ ಬಗ್ಗೆ ಚಿಂತನೆ ಮಾಡಲಿಕ್ಕೆ ಅವನಿಗೆ ಅನುಕೂಲವನ್ನು ಭಗವಂತ ಮಾಡಿಕೊಟ್ಟ. ಅಲ್ಲಿಂದ ಭಾಗವತ ಸಪ್ತಾಹ ಅಂತ ಶುರುವಾಗ್ತದೆ. ಕೆಲವರು ಕೇಳ್ತಾರೆ ಅದ್ಯಾಕೆ 7 ದಿವಸ ಅಂತ ಹೇಳಿಕೊಂಡು. ಅವನು ಕೇಳಿದ್ದೆ 7 ದಿವಸ. ಆದ್ರಿಂದ ನಮಗೂ 7 ದಿವಸ. ಜಾಸ್ತಿ ಪುರುಷತ್ವ ಇಲ್ಲ ನಮಗೂ ಕೂಡ. ಆದ್ರಿಂದ 7 ದಿವಸದ. ಮತ್ತೊಂದಂತಾರೆ ನಮ್ಮ ಇದು 7ರ ಗೂಡು. ಹೊರಗೆ ಜೀವ ಕೂತಿದ್ದಾನೆ. 7 ಸುತ್ತಿನ ಕೋಟೆ ಇದು. ತ್ವಕ್, ಚರ್ಮ, ಮಾಂಸ, ರುಧಿರ, ಮೇದ, ಮಜ್ಜ, ಅಸ್ಥಿ ಅಂತ ಹೇಳಿಕೊಂಡು. ಅದರಲ್ಲಿ ತ್ವಕ್ ಅಂತ ಗೊತ್ತು, ಚರ್ಮ ಅಂತ ಗೊತ್ತು, ಮಾಂಸ ಗೊತ್ತು, ರಕ್ತ ಗೊತ್ತು, ಮತ್ತೆ ಬಾಕಿದ್ದೆಲ್ಲ ಶಬ್ದದಿಂದ ಗೊತ್ತು ಅಷ್ಟೇ ಅಲ್ಲ. ತ್ವಕ್ ಬೇರೆ ಚರ್ಮ ಬೇರೆ ಉಂಟಾ? ಹೌದು. ಚರ್ಮ ಅಂದ್ರೆ ಗೊತ್ತು. ಇದು ತ್ವಕ್ ಅಂತಂದ್ರೆ, ತ್ವಕ್ ಅಂತಂದು ಬಿಟ್ರೆ ಎಣ್ಣೆ ಹಚ್ಚದಿರುವಾಗ ಕಿರುಮುನಂತ ಬೊಳ್ದು ಸೋಜು ಅದೇ ತ್ವಕ್. ಎಣ್ಣೆ ಹಚ್ಚಿಕೊಂಡಿರುವುದಿಲ್ಲ ಮೈಗೆ, ಬೊಳ್ಳ ಲೆಕ್ಕ ಇರ್ತಾನೆ ಅವ. ಎಣ್ಣೆ ಹಚ್ಚಿಕೊಂಡಿರುವುದಿಲ್ಲ, ತುರಿಸ್ತಾ ಇರ್ತಾನೆ. ತುರಿಸುವಾಗ ಬಿಳಿ ಬಿಳಿ ಬರುತ್ತಲ್ಲ, ಅದನ್ನು ತ್ವಕ್ ಅಂತಂದ್ರು. ಆಮೇಲೆ ಚರ್ಮ. ಹೀಗೆ 7 ಸುತ್ತಿನ ಕೋಟೆಯ ಒಳಗೆ ಜೀವ ಕೂತಿದ್ದಾನೆ. ಈ ಜೀವನಿಗೆ ದೇವರ ವಿಷಯ ಕೆಲವು ತಲುಪಬೇಕು ಅಂತಾದ್ರೆ 7 ಕೋಟೆಯನ್ನು ದಾಟಿಕೊಂಡು ಹೋಗಬೇಕು. ಅದಕ್ಕೋಸ್ಕರ 7 ದಿವಸ ಭಾಗವತ. ಅದನ್ನ ಅರ್ಥಾಪನೆ ಕೂಡ 7ನೇ ದಿವಸ. ಮತ್ತೆ 6 ದಿವಸ ಪ್ರಿಪರೇಷನ್. ಭಾಗವತ ನಮ್ಗೆ ಅರ್ಥ ಆಗ್ಲಿಕ್ಕೆ 6 ದಿವಸ ಸಿದ್ಧತೆ. 7ನೇ ದಿವಸ ಸ್ವಲ್ಪ ಅರ್ಥ ಆಗ್ಲಿಕ್ಕೆ ಆಗುವಾಗ ಸ್ವಾಮಿಗಳು ನಕ್ಕೊಂಡು ಹೋಗ್ತಾರೆ. 7ನೇ ದಿವಸಕ್ಕೆ ಮುಗಿದಾಯ್ತು, ಹೋಗಿ ಆಯ್ತು. ಅದನ್ನೇ ಅಂದ್ರು 7 ದಿನದ ಕಥೆಯ ಕೇಳಿ ಹೇಳಿರೋ ವೈಕುಂಠಕ್ಕೆ ಅಂತ ದಾಸರು ಇದರ ಬಗ್ಗೆ ತುಂಬಾ ಕಾಳಜಿ ತಗೊಂಡಿದ್ದಾರೆ. ಆದ್ರಿಂದ ಅಂತಹ ಪರೀಕ್ಷಿತ್ ರಾಜ, ನಾನು ಯಾವ ಕೃಷ್ಣನಿಂದಾಗಿ ನಾನು ಬದುಕಿದ್ದೇನೋ ಅಂತಹ ಕೃಷ್ಣ ಕಥೆ ನನಗೆ ಶುಕಾಚಾರ್ಯರೇ ಹೇಳಬೇಕು, ನೀವು ಹೇಳಬೇಕು ಅಂತಂದಾಗ ಶುಕಾಚಾರ್ಯರಂತಾರೆ ಕೃಷ್ಣ ಕಥೆಯನ್ನೇ ನಾನು ನಿಮಗೆ ಹೇಳಲಿಕ್ಕೆ ಶುರು ಮಾಡಿದೆ ಅಂತಂದ್ರೆ ಮತ್ತೆ ಪ್ರಹ್ಲಾದನ ಚರಿತ್ರೆ ಯಾರಿಗೆ, ಧ್ರುವನ ಚರಿತ್ರೆ ಯಾರಿಗೆ, ಅಂಬರೀಷನ ಕಥೆಯನ್ನು ಯಾರಿಗೆ ಹೇಳೋದು, ಖಟ್ವಾಂಗರಾಜನ ಕಥೆ ಯಾರಿಗೆ ಹೇಳೋದು? ಅದರಿಂದ ಮೊದಲೆಲ್ಲ ಅದನ್ನು ಹೇಳ್ತೇನೆ ಅಂತ ಹೇಳಿ 9 ಸ್ಕಂದಗಳ ತನಕ ಹೀಗೆ ಎಳ್ಕೊಂಡು ಬಂದು
ಎಲ್ಲಾ ರಾಜರುಗಳ ಕಥೆಯನ್ನು ಹೇಳ್ತಾ ಇವ ಪರೀಕ್ಷಿತ್ ರಾಜ ಇವತ್ತು ಹೇಳ್ತಾರೆ ನಾಳೆ ಹೇಳ್ತಾರೆ, ಇವತ್ತು ಹೇಳ್ತಾರೆ ನಾಳೆ ಹೇಳ್ತಾರೆ ಅಂತ ಭಾಗವತ ಕೇಳಲಿಕ್ಕೆ ಕೂತಿದ್ದ. 5 ದಿವಸನೂ ಹೇಳಲಿಲ್ಲ. 6ನೇ ದಿವಸ ದಶಮ ಸ್ಕಂದದ ಕೃಷ್ಣನ ಕಥೆಯನ್ನು ಹೇಳಲಿಕ್ಕೆ ಆರಂಭ ಮಾಡಿದ್ದಾರೆ. ಆ ಕೃಷ್ಣನ ಕಥೆಯನ್ನು ಈಗ ಅಲ್ಲಲ್ಲಲ್ಲಿ ಸ್ವಲ್ಪ ಅರ್ಥೇಶು ಅಭಿಜ್ಞ, ಇದೊಂದು ಶಬ್ದ. ಈ ಶಬ್ದದ ಮೂಲಕ ಕೃಷ್ಣ ಕಥೆಯನ್ನು ಸ್ವಲ್ಪ ತರೋಣ. ಏನು ಅರ್ಥೇಶು ಅಭಿಜ್ಞ? ಯಾವ ಕೆಲಸವನ್ನು ಯಾವಾಗ ಮಾಡಬೇಕೆನ್ನತಕ್ಕಂಥ ಒಳ್ಳೆಯ ತಿಳುವಳಿಕೆ ಉಳ್ಳವ. ಉದಾಹರಣೆ ತುಂಬಾ ಉಂಟು ಭಾಗವತದಲ್ಲಿ. ಪಾಂಡವರು ಇಂದ್ರಪ್ರಸ್ಥದಲ್ಲಿದ್ದಾರೆ. ಧೃತರಾಷ್ಟ್ರ ಹಸ್ತಿನಾವತಿಯಲ್ಲೇ ಇದ್ದಾನೆ. ಪಾಂಡವರು ರಾಜಸೂಯ ಅಶ್ವಮೇಧ ಯಾಗ ಮಾಡಿ ಆಯಿತು, ಗಡದ್ದಾಗಿ ಮಾಡಿದ್ದಾರೆ. ರಾಜಸೂಯ ಅಶ್ವಮೇಧ ಎಷ್ಟು ಗಡದ್ದಾಗಿ ಮಾಡಿದ್ದಾರೆ ಅಂದ್ರೆ ದುರ್ಯೋಧನ ಹೊಟ್ಟೆ ಉರಿಯುವಷ್ಟು ಗಡದ್ದಾಗಿ ಮಾಡಿದ್ದಾರೆ ಅಶ್ವಮೇಧ ಯಾಗ. ಎಲ್ಲ ಮುಗಿಯಿತು. ದುರ್ಯೋಧನ ತನ್ನ ಹಸ್ತಿನಾವತಿಗೆ ಹೋದ. ಈ ಅಶ್ವಮೇಧದ ಊಟ ಗೀಟ ಎಲ್ಲ ಮುಗಿಸಿಕೊಂಡು ಹೋದ ಮೇಲೆ ಧೃತರಾಷ್ಟ್ರನ ಮುಂದೆ ಇಟ್ಟ. ಏನು ಅಂತ? ಪಾಂಡವರ ಸಂಪತ್ತನ್ನು ಪೂರ ನನ್ನ ಪಾದ ಬುಡಕ್ಕೆ ಬರುವಂತೆ ಮಾಡಬೇಕು ನೀನು ಅಂತ ಅಪ್ಪನಲ್ಲಿ ಅಂದ. ಅಪ್ಪ ಭಯಪಟ್ಟ. ಅದೆಲ್ಲ ಆಗುವಂತದ್ದೆಲ್ಲ ಹೋಗುವಂತ ಭೀಮಸೇನ ಇದ್ದಾನೆ, ಅದೆಲ್ಲ ಸಾಧ್ಯನೇ ಆಗೋಲ್ಲ. ನೀನು ಆಗುವುದಿಲ್ಲ ಅಂತಂದ್ರೆ ನಾನು ಸಾಯ್ತೇನೆ. ಇವಾಗ ಧೃತರಾಷ್ಟ್ರ ಅನಿವಾರ್ಯವಾಗಿ ವಿದುರನನ್ನು ಕರೆದು, ವಿದುರ ಹೋಗೋ ಪಗಡೆ ಆಟಕ್ಕೆ ಪಾಂಡವರನ್ನು ಕರೆಯೋ ಅಂತಂದ. ವಿದುರ ಅಂದ, ಅಣ್ಣ ತಪ್ಪು ಮಾಡ್ತಾ ಇದ್ದೆ, ಈ ಪಗಡೆ ಆಟ ಇಲ್ಲೇ ಮುಗಿಯೋಲ್ಲ, ಯುದ್ಧ ತನಕ ಹೋದೀತು, ಆದ್ರಿಂದ ಪಗಡೆ ಆಟ ಕೂರ್ದು ನಾನು ಹೇಳ್ತಾ ಇದ್ದೆ ನೀನು ಕರಿಬೇಕು ಅಂದ ಧೃತರಾಷ್ಟ್ರ. ವಿದುರ ಅಪ್ಪಣೆಯಿಂದ ಹೊರಟ. ಪಾಂಡವರ ಬಳಿಗೆ ಹೋದ. ಪಾಂಡವರ ಬಳಿಯಲ್ಲಿ ಕೃಷ್ಣ ಇದ್ದಾನೆ. ಕೃಷ್ಣ ಆಲೋಚನೆ ಮಾಡಿದ ಅಂತ. ವಿದುರ ಬರ್ತಾ ಕೃಷ್ಣ ಸರ್ವಜ್ಞ ತಾನೆ, ದೇವರು ತಾನೆ. ವಿದುರ ಬರ್ತಾ ಇದ್ದಾನೆ. ವಿದುರ ಬರ್ತಾ ಇರುವಾಗ ನಾನು ಇಲ್ಲೇ ಕೂತ್ರೆ ಪಗಡೆ ಆಟಕ್ಕೆ ವಿದುರ ಕರೆದಾಗ ಅದರ ದೋಷಗಳನ್ನು ನಾನು ಧರ್ಮರಾಜನಿಗೆ ಹೇಳಲೇಬೇಕು. ದೋಷಗಳನ್ನು ಹೇಳಿದಾಗ ಧರ್ಮರಾಜ ಕೃಷ್ಣ ಹೇಳಿದ್ದಾನೆ ಆದ್ರಿಂದ ಹೋಗ್ಲಿಕ್ಕೆ ಆಗೋಲ್ಲ ಅಂತ ಕೂಡ್ತಾನೆ. ಪಗಡೆ ಆಟಕ್ಕೆ ಇವಾಗ ಧರ್ಮರಾಜ ಹೋಗ್ಲಿಲ್ಲ ಅಂತಂದು ಬಿಟ್ಟೆ ಜಗಳ ಆಗೋಲ್ಲ, ಮಹಾಭಾರತ ಯುದ್ಧ ನಡೆಯೋಲ್ಲ, ಭಗವದ್ಗೀತೆ ಬರೋಲ್ಲ, ದುರ್ಯೋಧನ ತೊಡೆ ಮುರಿದು ಬೀಳೋಲ್ಲ. ಏನ್ ಮಾಡ್ಬೇಕೀಗ? ವಿದುರ ಬರ್ತಾನೆ ಅಂತಂದಾಗ ಕೃಷ್ಣ ಜಾಗ ಖಾಲಿ. ಸುಮ್ಮನೆನಾ ಧರ್ಮರಾಜ ಹೋಗಿ ಬರ್ತೇನೆ ಅಂತ ಹೇಳಿ ಸುಮ್ಮನೆ ಹೇಳಿ ಹೋದನು? ಇಲ್ಲ, ಅಲ್ಲಿಯೂ ಕೂಡ ಅರ್ಥೇಶು ಅಭಿಜ್ಞ. ಏನು? ನಾರದರು ಬರ್ತಾರೆ. ನಾರದರು ಯಾವ ಸಮಯದಲ್ಲಿ ಬರ್ತಾರೆ, ಹೇಗೆ ಬರ್ತಾರೆ, ಎಷ್ಟು ಬರ್ತಾರೆ ಅಂತಂದು ಬರ್ತಾರೆ. ನಾರದರು ಬಂದ್ರೆ ಏನು? ನಾರದರೆ ಏನು ಸಮಾಚಾರ ಅಂದ ಧರ್ಮರಾಜ. ಸುಮ್ಮನೆ ಬಂದವರಿಗೆ ದಕ್ಷಿಣ ಕೊಟ್ಟು ಕಳಿಸ್ಬೋದಿತ್ತು. ಧರ್ಮರಾಜ ಸುಮ್ಮನೆ ಏನು ಸಮಾಚಾರ ಅಂದ. ಏನು ಸಮಾಚಾರ ಅಂದಾಗ ನಾರದರಂದ್ರು, ಕೃಷ್ಣ ಇಲ್ಲೇ ಕೂತಿದ್ದೀಯಾ? ಹೌದು. ನಿನಗೆ ದ್ವಾರಕೆ ಉಂಟು ಅಂತ ನೆನಪಿಲ್ವಾ? ಗೊತ್ತುಂಟು, ಇವು ಬಾಬಂದಿರಲ್ಲೋ ಆದರ ಮಾಡ್ತಾರೆ, ಇಲ್ಲೇ ಕೂತಿದ್ದೆ. ಅಲ್ಲಿ ದ್ವಾರಕೆಯ ಮೇಲೆ ಸಾಲ್ವ ದಂಡೆತ್ತಿ ಬಂದಿದ್ದಾನೆ, ಯುದ್ಧಕ್ಕೆ ಬಂದಿದ್ದಾನೆ. ಸಾಲ್ವನನ್ನು ಎದುರಿಸುವವರು ಯಾರೂ ಇಲ್ಲ. ನೀನಿಲ್ಲಿ ಆರಾಮವಾಗಿ ಭಾವನೆಗಳು ಮಾಡಿದ ಊಟವನ್ನು ಊಟ ಮಾಡಿಕೊಂಡು ಕೂತಿದ್ಯಾ, ಅಲ್ಲಿ ಯಾರು ಸಾಯ್ತಾ ಇದ್ದಾರೆ ಅಂತ ನಾರದರು ಕೃಷ್ಣನ ಹತ್ರ ಹೇಳಿದಾಗ ಕೃಷ್ಣ ಏನು ಮಾಡಿದ? ಹೌದಾ, ಸಾಲ್ವ ಬಂದಿದ್ದಾನ, ಹೋಗಲೇಬೇಕೀಗ. ಮತ್ತೆ ಧರ್ಮಜ ನಿಮಗೆ ಇಷ್ಟು ವಿಷಯ ಗೊತ್ತಾದಾಗ ಕೃಷ್ಣನ ಮುಖ ನೋಡಿದಂತೆ ಧರ್ಮರಾಜ. ಆಚಾರ್ಯ ಮಧ್ವರ ಆ ಸಂದರ್ಭದಲ್ಲಿ ಒಂದು ಹೇಳ್ತಾರೆ, ಒಬ್ಬ ಏನಂತಾರೆ, ಧರ್ಮಜ ಐಕ್ಷತ ಅಂದ್ರೆ ನೋಡಿದ, ಕೃಷ್ಣ ಮುಖ ಶೀತಾಂಶು ಮಂಡಲಂ, ಚಂದ್ರನಂತೆ ತಂಪಾಗಿರುವ ಕೃಷ್ಣನ ಮುಖವನ್ನು ಧರ್ಮರಾಜ ನೋಡಿದ. ಏನಾಗ್ಬೇಕಿತ್ತು ಈ ಸಂದರ್ಭದಲ್ಲಿ ಮುಖ? ಇಲ್ಲಿಗೆ ಉಪನ್ಯಾಸ ಕೇಳ್ತಾ ಕೂತಿದ್ದೇವೆ ಅಂತ ಮಾಡೋಣ. ನಮ್ಗೆ ಎಚ್ಚರಿಕೆ ಕೊಡುವಂತ ನಮ್ಮ ಕೈಯಲ್ಲೇ ಇರುತ್ತೆ. ಅದು ಶಬ್ದ ಮಾಡಲಿಕ್ಕೆ ಶುರುವಾಯಿತು. ಶಬ್ದ ಮಾಡಲಿಕ್ಕೆ ಶುರು ಮಾಡಿದಾಗ ಅಲ್ಲೇ ಮಾತಾಡಿದೆವು. ಮಾತಾಡಿದಾಗ ಹೇಳಿದ್ವಿ, ಇನ್ನು ಇಲ್ಲದೆ ತೂಬೂಳ್ನು ಅಂತ. ಉಪನ್ಯಾಸನೂ ಬಿಟ್ಟೆವು, ಸ್ವಾಮಿಗಳನ್ನು ಬಿಟ್ಟೆವು, ಚಲೋ ಅಂತೇಳಿ ಹೋಗಿ ಆಯ್ತು. ಏನು ಬೆಂಕಿ ಬಿದ್ದದ್ದು ಚಲೋನೋ ಏನು ಗೊತ್ತಿಲ್ಲ, ಅಂತೂ ಹೋಗಿ ಆಯ್ತು. ನಮ್ಮ ಮುಖ ಬಾಡಿ ಆಯ್ತು. ದಾರಿಯಲ್ಲಿ ಸಿಕ್ಕಿದವರನ್ನ ಬೈದಾಯ್ತು. ಬೇಕಿದ್ರೆ ಸ್ವಾಮಿಗಳನ್ನು ಉಪನ್ಯಾಸ ಮಾಡಿಸಿದವರನ್ನು ಒಟ್ಟಿಗೆ ಸೇರಿಸಿ
ಅಕಡೆ ಉಪನ್ಯಾಸ ಅನ್ಪೋನೆ ವ್ರತ ಏನಿದೆ ಬರ್ರೆ ಅಂತ ಬರ್ತಾನ ಅಂತ ಹೇಳ್ಕೊಂಡು ಹೀಗೆ ಒಂದೊಂದೇ ಸೇರಿಕೊಂಡು ಧರ್ಮಜ ಐಕ್ಷತ ಕೃಷ್ಣ ಮುಖ ಶೀತಾಂಶು ಮಂಡಲಂ. ನಾರದರು ಹೇಳಬೇಕಾದ್ರೆ ಮೊದಲು ಕೃಷ್ಣನ ಮುಖ ಹೇಗಿತ್ತು, ನಾರದರು ಹೇಳಿದ ಮೇಲೂ ಕೂಡ ಕೃಷ್ಣನ ಮುಖ ಹಾಗೆ ಸುಖ ದುಃಖೆ ಸಮಯಕೃತ್ವ ಲಾಭಾಲಾಭವು ಜಯಾಜಯ ಅಂತ ಭಗವದ್ಗೀತೆಯ ಮಾತನ್ನು ಹೇಳಿದ್ದನ್ನು ಜೀವನದಲ್ಲಿ ಅಳವಡಿಸಿಕೊಂಡವ ಕೃಷ್ಣ. ಆರಾಮದಲ್ಲೇ ಕೂತಿದ್ದಾನೆ. ಅಷ್ಟೊತ್ತಿಗೆ ವಿದುರ ಬರ್ತಾನೆ ಅಂತ ಆಯ್ತು. ಕೃಷ್ಣ ಅಂದ ಅಂತ ಧರ್ಮರಾಜನು ಕೇಳಿದ, ಅಲ್ಲಿ ಸಾಲ್ವ ದಂಡೆತ್ತಿ ಬಂದಿದ್ದಾನೆ, ಏನೋ ಹೋಗುವುದಿಲ್ವೋ ಕೃಷ್ಣ? ಹೌದು, ಹೋಗಬೇಕು, ನಾರದರು ಬಂದದ್ದು ಒಳ್ಳೇದಾಯ್ತು, ಹೇಳಿದ್ದು ಒಳ್ಳೇದಾಯ್ತು ಅಂದ್ರೆ ಕೃಷ್ಣ ಬರ್ತೇನೆ ಅಂತ ಹೇಳಿ ಕೃಷ್ಣ ಹೆಬ್ಬಾಗಿಲು ದಾಟಿ ಆಚೆ ಹೋದ ಅಂತ ಆದ್ಮೇಲೆ ವಿದುರ ಒಳಗೆ. ಅರ್ಥೇಶು ಅಭಿಜ್ಞ. ಒಂದು ವೇಳೆ ವಿದುರ ಬರುವಾಗ ಕೃಷ್ಣ ಇದ್ದದ್ದೇ ಆಗಿದ್ದರೆ ಪಗಡೆಯಾಟ ಆಗೋಲ್ಲ. ಕೃಷ್ಣ ಧರ್ಮಜನನ್ನು ಹೋಗ್ಲಿಕ್ಕೆ ಬಿಡೋಲ್ಲ. ಭೀಮಸೇನನು ಹೇಳಿದ್ದ, ಧರ್ಮರಾಜ ಹೋಗ್ಬೇಡ, ಪಗಡೆ ಆಟದಲ್ಲಿ ದೋಷ ಉಂಟು ಅಂತ ಭೀಮಸೇನ ಹೇಳಿದ್ದ. ಆದ್ರೂ ಧರ್ಮರಾಜ ಗದರಿಸಿದ ಭೀಮನ, ನಿನಗೇನು ಗೊತ್ತು, ತೆಪ್ಪಗೆ ಕೊಡು, ಆಡುವುದು ನಾನು ನೀನಲ್ಲ ಅಂತ ಹೇಳ್ಕೊಂಡು ಅವನು ಗದರಿಸಿದ. ಭೀಮಸೇನ ತೆಪ್ಪಕ್ಕೂಟ. ಕೃಷ್ಣನನ್ನು ಆ ರೀತಿ ಗದರಿಸುವ ಧೈರ್ಯ ಧರ್ಮರಾಜನಿಗಿಲ್ಲ. ಆದ್ರಿಂದ ವಿದುರ ಬಂದು ಹೇಳಿದಾಗ ಕೃಷ್ಣ ಅದರ ದೋಷ ಹೇಳಲಿಲ್ಲ ಅಂದ್ರೆ ನಾಳೆ ಕೃಷ್ಣನ ತಲೆ ಮೇಲೆ ಬರುತ್ತೆ. ಕೃಷ್ಣ ಇದ್ರೂ ಕೂಡ ಹೇಳಲಿಲ್ಲ ಅಂತ ತಲೆ ಮೇಲೆ ಬರುತ್ತೆ. ಅದಕ್ಕೆ ಕೃಷ್ಣ ಬಂದ ಜಾಗ ಖಾಲಿ. ಹಾಗೆ ಕೃಷ್ಣ ಜಾಗ ಖಾಲಿ ಮಾಡಿದ್ದಕ್ಕೆ ಇವತ್ತು ನಮಗೆ ಭಗವದ್ಗೀತೆ ಬಂತು. ಅರ್ಥೇಶು ಅಭಿಜ್ಞ. ಆದ್ರಿಂದ ನಾವು ಬರಬೇಕೋ ಇರ್ಬೇಕೋ ಹೋಗ್ಬೇಕೋ ಎನ್ನುವ ನಮಗೆ ಖಾತ್ರಿ ಆಗ್ಬೇಕು ಅಂತಾದ್ರೆ ಇಂತಹ ಘಟನೆಗಳು ನಾವು ಜೀವನದಲ್ಲಿ ಮೆಲುಕು ಹಾಕಬೇಕಂತೆ. ಕೃಷ್ಣನ ಇಂತಹ ಒಂದೊಂದು ಘಟನೆಗಳುಂಟಲ್ಲ, ಇದನ್ನೆಲ್ಲ ಇಂತಹ ಘಟನೆಗಳು ತುಂಬಾ ಉಂಟು ಕೃಷ್ಣನ ಜೀವನದಲ್ಲಿ. ಸಂದರ್ಭದಲ್ಲಿ ಇವ ಬಂದ, ಕೃಷ್ಣನ ಮಾವಂದಿರಿದ್ದಾರಲ್ಲ, ಹೆಣ್ಣು ಕೊಟ್ಟ ಮಾವಂದಿರು 16,100 ಜನ ಹೆಂಡತಿಯರು, ಅವರ ತಂದೆ ತಾಯಿಗಳು. ಒಂದು ಹೆಂಡತಿಗೆ 2ರಂತೆ. ನಮ್ಮಲ್ಲಿ ಶಾಲೆಗಳಲ್ಲಿ ಸ್ಕೂಲ್ ಡೇಗೆ ಕುರ್ಚಿ ಹಾಕ್ತಾರಲ್ಲ ಹಾಗೆ, ಒಂದು ಮಗುವಿಗೆ 2 ಕುರ್ಚಿ ಅಂತೆ ಅಂತ ನಾವು ಹಾಕ್ತೇವಲ್ಲ, ಅದೇ ರೀತಿಯಲ್ಲಿ ಒಂದು ಹೆಂಡತಿಗೆ 2ರಂತೆ, ಒಂದಪ್ಪ ಒಂದಮ್ಮ. 16,100 ಗುಣಿಸು 2. ಇಷ್ಟು ಜನರನ್ನು ಜರಾಸಂಧ ಸೆರೆಮನೆಯಲ್ಲಿ ಇಟ್ಟಿದ್ದಾರೆ. ಸೆರೆಮನೆಯಲ್ಲಿಟ್ಟು ಒಂದು ದಿವಸ ರುದ್ರಯಾಗ ಮಾಡಿ ಆ ರುದ್ರ ಯಾಗದಲ್ಲಿ ಇವರನ್ನು ನರಬಲಿ ಕೊಡಬೇಕು ಅಂತ ಹೇಳಿಕೊಂಡು ಜರಾಸಂಧ ತಯಾರು ಮಾಡಿ ಸೆರೆಮನೆಯಲ್ಲಿದ್ದಾರೆ. ಅವರೆಲ್ಲ ಒಟ್ಟು ಸೇರಿಕೊಂಡು ಕೃಷ್ಣನ ಬಳಿಗೊಂದು ಜನ ಕಳಿಸಿದ್ರು. ಕೃಷ್ಣ, ನೀನು ಇರುವಾಗ ಒಂದು ಅಸಂಬದ್ಧ ಯಾಗ ನಡೀತದೆ, ಅಶಾಸ್ತ್ರೀಯ ಯಾಗ ನಡೀತದೆ, ನಿನ್ನ ಕಾಲದಲ್ಲಿ ಇದನ್ನು ತಡಿಬೇಕು ನೀನು ಅಂತ ಕೃಷ್ಣನ ಮಾವಂದಿರು ಜನ ಕಳಿಸಿದ್ರು. ಅದೇ ಹೊತ್ತಿಗೆ ಇದು ಮಸಣಕ್ಕೆ ಸಂಬಂಧಪಟ್ಟ ಜನ. ಅದೇ ಹೊತ್ತಿಗೆ ಧರ್ಮರಾಜ ಒಂದು ಜನ ಕೊಟ್ಟು ಕಳಿಸಿದ, ಕೃಷ್ಣ ಬರಬೇಕು. ಯಾಕಂತೆ ಏನೋ ಧರ್ಮರಾಜ ಒಂದು ಯಜ್ಞ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದಾನೆ, ಅಶ್ವಮೇಧ ಯಜ್ಞ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದಾನೆ. ಮೊದಲು ನಿನ್ನ ಅಭಿಪ್ರಾಯ ಕೇಳಬೇಕಂತ, ಅದಕ್ಕೋಸ್ಕರ ನೀನು ಬರಬೇಕು. ಒಂದು ಬದಿಯಲ್ಲಿ ಸುಮಾರಾಗಿ ಮದುವೆಯ ಆಮಂತ್ರಣ, ಇನ್ನೊಂದು ಬದಿಯಲ್ಲಿ ಮಸಣದ ಆಮಂತ್ರಣ. ಯಾವುದನ್ನು ಸ್ವೀಕಾರ ಮಾಡಿದ ಕೃಷ್ಣ? ಮದುವೆಯ ಆಮಂತ್ರಣ ಸ್ವೀಕಾರ ಮಾಡಿದ. ಮಸಣದ ಆಮಂತ್ರಣ ಇರ್ಲಿ ಮತ್ತೆ ನೋಡೋಣ ಅಂತ. ಮದುವೆ ಅಂತಂದ್ರೆ ಅಶ್ವಮೇಧ ಯಾಗ ಅಂತ ಅರ್ಥ. ಅಶ್ವಮೇಧ ಯಾಗದ ಆಮಂತ್ರಣ ಸ್ವೀಕಾರ ಮಾಡಿದ ಕೃಷ್ಣ. ಇಲ್ಲಿ ಮಸಣ ತನ್ನದೇ ತನಗೆ ಹೆಣ್ಣು ಕೊಟ್ಟಿರತಕ್ಕಂತಹ ಮಾವಂದಿರು. ಅಲ್ಲಿಗೆ ಕೃಷ್ಣ ಮೊದಲು ಹೋಗಿಲ್ಲ ಅಂದ್ರೆ ಒಂದೊಂದು ಹೆಂಡತಿಯನ್ನು ಕಟ್ಟಿಕೊಂಡೇ ಒದ್ದಾಡ್ತಾ ಇರ್ತೇವೆ ನಾವು. ನಮ್ಮ ಹೆಂಡತಿ ನಮಗೇನಾದ್ರೂ ಹೇಳಿದಾಗ ಅದನ್ನು ನಾವು ಕೇಳಲಿಲ್ಲ ಅಂತಂದ್ರೆ, ಅವಳು ಹೇಳಿದಂತೆ ಅವಳ ಮನೆಗೆ ನಾವು ಹೋಗಿಲ್ಲ ಅಂತಂದ್ಬಿಟ್ರೆ ಜೀವನ ಪೂರ್ತಿ ರಂಪಾಟ, ರಾದ್ಧಾಂತನೇ ರಾದ್ಧಾಂತ. ಹೀಗಿರ್ಬೇಕು ಅಂತ 16,100 ಜನ, ಒಬ್ಬೊಬ್ಬಳ ಬಾಯಿಯೇ ಬೊಂಬಾಯಿ ಹಾಗಿರ್ಬೇಕಂದ್ರೆ ಇಷ್ಟು ಜನ ಸೇರಿಕೊಂಡು ಗಲಾಟೆ ಮಾಡ್ಲಿಕ್ಕೆ ಶುರು ಮಾಡಿಬಿಟ್ರೆ ಕೃಷ್ಣ ಏನಂದು ಬೇಡ. ಯಾವುದಕ್ಕೂ ಕೃಷ್ಣ ತಲೆ ಕೆಡಿಸಿಕೊಳ್ಳಿಲ್ಲ. ಯಾಕೆ? ಇಷ್ಟು ಹೆಣ್ಮಕ್ಕಳು ಕೃಷ್ಣ ಹಾಕಿದ ಗೆರೆಯನ್ನು ದಾಟಿ ಹೋಗುವವರಲ್ಲ. ಎಲ್ಲಿ ಹೋದ ಕೃಷ್ಣ? ಧರ್ಮರಾಜನಲ್ಲಿಗೆ ಹೋದ. ಧರ್ಮರಾಜ, ಏನು ಕರೆದಿದ್ಯಾ? ಏನು ವಿಶೇಷ? ಮತ್ತೇನಿಲ್ಲ, ಎನ್ನ ಅಪ್ಪ ಸತ್ತಿದ್ದಾನೆ, ಸ್ವರ್ಗಕ್ಕೆ ಹೋಗಬೇಕು, ಸ್ವರ್ಗಕ್ಕೆ ಹೋಗಿಲ್ಲ. ಏನೋ ದಾರಿಯಲ್ಲಿ ಪ್ರತಿಬಂಧಕವಾಗಿ ಕೆಳಗೆ ಇದ್ದಾನೆ, ಎಲ್ಲೋ ಮಧ್ಯದಲ್ಲಿ ಇದ್ದಾನೆ, ಇಲ್ಲಿಲ್ಲ, ಸತ್ತಿದ್ದಾನೆ. ಅವನ ಜಾಗಕ್ಕೆ ಹೋಗಿ ಸೇರ್ಬೇಕಲ್ವೋ, ಅಲ್ಲಿ ಹೋಗ್ಲಿಲ್ಲ, ಏನೋ ಪ್ರತಿಬಂಧಕ ಉಂಟು. ಇರ್ಲಿಯಾ, ಅದೆಲ್ಲ ಪ್ರತಿಬಂಧಕ ಮುಗಿದ ಮೇಲೆ 3 ರೂಪಕ್ಕೆ ಸೇರ್ತಾನೆ, ಹಾಗಿದ್ರೆ ಅಡ್ಡಿ ಇಲ್ಲ. ಮತ್ತೇನು, ಅವನಿಗಿಂತ ಕೆಳಗಿರಬೇಕಾಗಿರತಕ್ಕಂಥ ವ್ಯಕ್ತಿ ಹರಿಶ್ಚಂದ್ರ ಅವನಿಗಿಂತ ಎತ್ತಂದ.
ಹರಿಶ್ಚಂದ್ರನ ತಾಕತ್ತು ಅಷ್ಟೇ, ಅವನದ್ದು ಚೊಂಬಿನ ತಾಕತ್ತು, ಇವನದ್ದು ಕೊಡಪಾನದ ತಾಕತ್ತು. ಕೊಡಪಾನದ ತಾಕತ್ತು